ದುಡ್ಡು ಕೆಟ್ಟದ್ದು ನೋಡೋಣ ಅಂತ ನಾನು ಚಿಕ್ಕ ವಯಸ್ಸಲ್ಲಿ ಹಾಡು ಕೇಳಿದ್ದೆ. ರೋಡಲ್ಲಿ ಆಯ್ಕೊಂಡು ತಿಂತಿದ್ದವನು ಫೆರಾರಲ್ಲಿ ಓಡಾಡೋಕ್ಕೆ ಹೇಗೆ ಸಾಧ್ಯ? ನನಗೀಗಲೂ ಅರ್ಥ ಆಗ್ತಿಲ್ಲ. ನನ್ನ ಲೈಫ್ ಒಳ್ಳೆ ಸಿನಿಮಾ ಥರ, ಸಸ್ಪೆನ್ಸು, ಥ್ರಿಲ್ಲರು, ಆ್ಯಕ್ಷನ್ನು ಎಲ್ಲ ಇದೆ. ಆದರೆ ನನ್ನ ಸಿನಿಮಾ ಹೇಗೆ ಮುಗಿಯುತ್ತೆ ಅಂತ ನನಗೇನೆ ಗೊತ್ತಿಲ್ಲ. ಆದರೆ ಒಂದಂತೂ ಗೊತ್ತು, ನಾನು ಒಂದು ತಪ್ಪು ಹೆಜ್ಜೆ ಇಟ್ರು ಆಕ್ಸಿಡೆಂಟ್ ಆಗೋದು ಪಕ್ಕ. ನೋಡು, ನಿಂದ ಹಿಂದೆ ಹೊರಟೋಯ್ತು. ನೋಡ್ತಾ ಇರು, ಬೀಟ್ ಹೊಡೆದೇ ಹೊಡೆಯುತ್ತೆ. ನೋಡಲ್ಲಿ ನೀನ್ ಸೋತೆ ಬಿಟ್ಟೆ. ಆಯ್ತು ಬಿಡು, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ನಾನೇನಾದ್ರೂ ಓಡಿಸ್ತಾ ಇದ್ದಿದ್ರೆ ಪಕ್ಕಾ ಗೆಲ್ತಿದ್ದೆ. ಮುಚ್ಚಪ್ಪ, ಮಾಮೂಲಿ ಗಾಡಿನೇ ನಿನಗೆ ಓಡ್ಸಕ್ಕಾಗಲ್ಲ, ರೇಸ್ ಗಾಡಿ ಓಡಿಸ್ತಾನಂತೆ. ನಾನು ₹1 ಕೊಡಲ್ಲ ಗುರು. ಯಾಕೆ ಬಿಟ್ಕಟ್ಟಿಲ್ವಾ? ಮುಚ್ಕೊಂಡು ದುಡ್ಡು ಕೊಡು. ನನ್ನ ಮಗ ಕೊಡಪ್ಪ, ಬೆಟ್ಸ್ ದುಡ್ಡು ಕೊಡಪ್ಪ. ಹೋಗೋ ನನ್ನ ಮಗನೇಲೇ, ಹೋಗ್ಲಿ ಬಿಡು. ನೀನು ನಂಗೆ ಇವತ್ತು ಎಣ್ಣೆ ಹೊಡ್ಸ್ಬಿಡು. ಸರಿ ಆಯ್ತು, ಬಾ. 15ನೇ ವಯಸ್ಸಿಗೆ ನನಗೆಲ್ಲ ಗೊತ್ತು ಅನ್ಕೊಂಡಿದ್ದೆ. ಏನೇ ಬಂದರೂ ಎದುರಿಸ್ತೀನಿ ಅನ್ನೋ ಜೋಶ್ ಕೂಡ ಇತ್ತು. ನನಗೆ ಮತ್ತೆ ನನ್ನ ಕಸಿನ್ಗೆ ಒಂದು ಕನಸಿತ್ತು. ಇಬ್ರು ಮಸ್ತಾಂಗ್ ಕಾರ್ ತಗೊಂಡು ಜುಮ್ ಅಂತ ಓಡಾಡಬೇಕು ಅಂತ ತುಂಬ ಕನಸು ಕಾಣ್ತಿದ್ವಿ. ನಮ್ಮ ಅಣ್ಣಂದೊಂದು ಗರಾಜ್ ಇತ್ತು, ನಾವಲ್ಲೇ ಕಾಲ ಕಳೀತಾ ಇದ್ವಿ. ಹಾಗೆ ಕೆಲಸನೂ ಕಲಿತಿದ್ವಿ. ಹೇಗಿದೆಯಾ ಮಗ? ಏನಣ್ಣ? ಏನಕ್ಕಂದ? ಏನ್ ಗುರು ಗಾಡಿ ಇದು? ಈಗ ಗಾಡಿ ಸ್ಟಾರ್ಟ್ ಮಾಡ್ಕೊಡು. ನಮ್ಮ ಅಣ್ಣ ನಮ್ಮೂರಲ್ಲಿ ರೆಸ್ಲಿಂಗ್ ವಿಷಯದಲ್ಲಿ ತುಂಬಾ ಫೇಮಸ್ ಆಗಿದ್ದ. ನನಗೂ ಕೂಡ ಅವನೇ ದೊಡ್ಡ ಸ್ಫೂರ್ತಿ. ಆಗಿನ ಕಾಲ ಚೆನ್ನಾಗಿತ್ತು, ಆದ್ರೆ ಎಲ್ಲ ವಿಷಯಕ್ಕೂ ಅಲ್ಲ. ನಮ್ಮಣ್ಣ ಗರಾಜಲ್ಲಿ ಕೆಲಸ ಮಾಡ್ತಿದ್ರೆ ನನ್ನ ಕಸಿನ್ ಅವರ ಅಣ್ಣ ಬೇರೆ ತರನೇ ಗರಾಜ್ ನಡೆಸ್ತಾ ಇದ್ದ. ರೆಡಿನಾ? ಹಾ, ಮಾರ್ಕೆಟ್ ಹತ್ರ ಕಾಯ್ತಾ ಇರೋ, ಬಂದ್ಬಿಡ್ತೀನಿ. ಸರಿ. ಹ್ಯಾಂಡ್ಸ್ ಅಪ್! ರಾಬರಿ ನಡೀತಾ ಇದೆ, ಎಲ್ರು ಹ್ಯಾಂಡ್ಸ್ ಅಪ್! ಸುಮ್ಮನೆ ಹಿಂದೆ ಬಂದ್ಬಿಡು. ಬೇಗ ದುಡ್ಡು ತುಂಬೋದಕ್ಕೆ, ಬೇಗ ದುಡ್ಡು ಮಾಡ್ಬಿಡ್ತೀನಿ ಅಷ್ಟೇ. ಬೇಗ ದುಡ್ಡು ಇರ್ತೀರ ಬ್ಯಾಗ್ ಒಳಗಡೆ ಇಡೋ. ನನ್ನ ಮಗನೇ, ಎಲ್ಲ ಬೇಗ ಮುಗಿಸ್ಬೇಕು. ಬೇಗ ಬೇಗ. ನನ್ನ ಮಕ್ಳ ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಶೂಟ್ ಮಾಡಕ್ ಬಿಡ್ತೀನಿ. ಸಡೆ ನನ್ನ ಮಗನೇ, ಹೋಗೋ ಆ ಕಡೆ. ಮುಚ್ಕೊಂಡೆಲ್ಲ ದುಡ್ಡು ತೆಗಿತಾ ಇರ್ಬೇಕು. ನನ್ನ ಮಗನೇ ಗೆಡ್ಡೆ ಕೀಳ್ತಾ ಇದೀಯಾ, ಬೇಗ ದುಡ್ಡು ತೆಗಿಯಲೇ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ, ಶೂಟ್ ಮಾಡ್ಬಿಡ್ತೀನಿ. ಹಾ, ಎಲ್ಲ ಹಿಂಗೆ ಸೈಲೆಂಟ್ ಆಗಿ ಕೂತಿರ್ಬೇಕು, ಗೊತ್ತಾಯ್ತಾ? ನನ್ನ ಮಕ್ಳ ಬೇಗ ದುಡ್ಡು ತೆಗಿರೋ, ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ನಿಮ್ಮ ಅಪ್ಪನ ದುಡ್ಡು ಕೊಡ್ತಾ ಇದೆಯಾ? ತೆಗಿಯೋ. ದುಡ್ಡು ಸಿಕ್ತು, ನಡೀರಿ. ಗಾಡಿ ತೆಗಿಯೋ ನನ್ನ ಮಗನೇ. ಅಲ್ಲೇನ್ ಕೋತಿ ಕುಣಿತಾ ಇದೀಯಾ? ನಿಂತ್ಕೋ, ನಿಂತ್ಕೋ, ಅಲ್ಲೇ ನಿಂತ್ಕೋ. ಹಿಂದೆ ಹೋಗಿ. ಹೋಗು, ಶೂಟ್ ಮಾಡ್ತಾರೆ. ಪೊಲೀಸ್ ಇದ್ದಾರೆ, ನಡೀರೋ ಬೇಗ, ನಡೀರೋ ಬೇಗ, ಗಾಡಿ ತೆಗಿಯೋ. ನನ್ನ ಮಗನ್ ನಡಿ. ಇವನು ಯಾರಿಗೂ ಹಿಂಗ್ ನಿಲ್ಸಿದ್ದಾನೆ? ನನ್ನ ಮಗ ಕಾಟ ಕೊಡ್ತಾನೆ. ಪೊಲೀಸ್ ಕಡೆ ಶೂಟ್ ಮಾಡೋ, ಬೇಗ. ನನ್ನ ಮಗನೇ, ಬೇಗ ಗಾಡಿ ತೆಗಿಯೋ. ಏನ್ ಕರ್ಮ ಬಿಡು. ಹಿಂದೆ ಹೋಗ ನನ್ನ ಮಗನೇ. ನನ್ನ ಮಗನೇ, ಬೇಗ ಗಾಡಿ ತೆಗಿಯೋ, ಓಡಿಸು. For the world so sweet, thank you God for the food we eat. Thank you God. Amen. ತಗೊಳ್ಳಿ. ಎಲ್ಲ ನಮ್ಮ ವಂಶದಲ್ಲಿ ಒಬ್ರು ಬ್ಯಾಂಕ್ ರಾಬರಿ ಮಾಡೋರು ಇದ್ರು. ಇನ್ ಕೆಲವರು ಡೀಸೆಂಟ್ ಲೈಫ್ ನಡೆಸ್ತಾ ಇದ್ರು.
ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇತ್ತು, ಆದ್ರೆ ಯಾರಿಗೂ ಬೇಜಾರಿರ್ಲಿಲ್ಲ. ನಮ್ಮಲ್ಲಿದ್ದ ದೊಡ್ಡ ಆಸ್ತಿ ಅಂದ್ರೆ ನಮ್ಗಳ ಮಧ್ಯೆ ಇದ್ದ ಪ್ರೀತಿ. ನಮ್ಮಣ್ಣ ಜೇಕಬ್ ಮತ್ತೆ ಅತ್ಗೆ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ನ ನಡೆಸ್ತಾ ಇದ್ರು. ನನ್ ಕೈಲಾಗಿದ್ ನಾ ಮಾಡ್ತೀನಿ, ಹಂಗ್ ನೋಡ್ಬೇಡ ನೀನು. ಆದ್ರೆ ನಾನೇನು ಹೇಳಿಲ್ವಲ್ಲ. ಬಾಯಲ್ಲಿ ಹೇಳಿಲ್ಲ, ಕಣ್ಣಲ್ಲಿ ಹೇಳಿದೆ. ಹಿಂದೆ ಇಲ್ಲಿಗಲ್ ಕೆಸಿನೋ ಕೂಡ ನಡೆಸ್ತಾ ಇದ್ವಿ. ಕೆಸಿನೋ ತುಂಬಾ ಏನ್ ದೊಡ್ಡದಾಗಿರ್ಲಿಲ್ಲ, ಆದ್ರೆ ನನ್ನ ಪ್ರಕಾರ ಅದೊಂದು ಅಂಡರ್ ವರ್ಲ್ಡ್. ನಮ್ಮೂರಿನ ಪುಡಾರಿಗಳೆಲ್ಲ ಅಲ್ಲಿ ಬಂದು ಸೇರ್ತಾ ಇದ್ರು. ಹಾಗಾಗಿ ನನಗೆ ಜುಟ್ಟುಗಳಿಂದ ಹಿಡಿದು ಪಂಟ್ರಗಳವರೆಗೂ ಕಾಂಟ್ಯಾಕ್ಟ್ ಚೆನ್ನಾಗೇ ಇತ್ತು. ಆರಾಮಾಗಿ ಕುತ್ಕೊಳ್ಳಿ, ನಿಮ್ದೇ ಕ್ಲಬ್. ಹೇಗಿದ್ಯಾ ಮಾವ? ಏನಕ್ಕಂದ ಒಂದ್ ನಿಮಿಷ. ಬೆಳಿತಾ ಬೆಳಿತಾ ಚೆನ್ನಾಗಾಗ್ತಿದ್ಯಾ, ಆದ್ರೆ ಬುದ್ಧಿ ಮಾತ್ರ ಇನ್ನೂ ಬೆಳೆದಿಲ್ಲ. ಅಮ್ಮ ಸಾಕ್ ಬಿಡು. ಇವ್ನ್ ಯಾವತ್ತು ನನ್ ಮಾತ್ ಕೇಳಲ್ಲ. ಏನೇನ್ ತಗೊಂಡ್ಬರ್ಬೇಕು ಅಂತ ಲಿಸ್ಟ್ ಕೊಟ್ಟಿದ್ದೀನಿ, ತಗೊಂಡ್ ಬಾ. ಬಾಯ್ ಅಮ್ಮ. ನೋಡು ಐಸಾಕ್. ಅಣ್ಣ ಐಸಾಕ್, ಅಮ್ಮನ್ ಮತ್ ಕೇಳು, ಹೇರ್ ಕಟ್ ಮಾಡ್ಸು. ಬೇಡ, ನಿಮ್ಮ ಅಮ್ಮನ್ ಮಾತ್ ಕೇಳ್ಬೇಡ, ಹೀಗೆ ಚೆನ್ನಾಗಿದ್ಯಾ. ಟಾಮಿ ಗೋಲ್ಡ್ಬರ್ಗ್ ತುಂಬಾ ದೊಡ್ಡ ವ್ಯಕ್ತಿ ಅನ್ಕೊಂಡಿದ್ದ. ರೌಡಿಸಂ ಪಿಕ್ಚರ್ನ ತುಂಬಾ ನೋಡಿ ಅವನ್ಗೆ ತಲೆ ಕೆಟ್ಟ ಹೋಗ್ಬಿಟ್ಟಿತ್ತು. ಡ್ರಗ್ಸು ಮಾಡ್ತಿದ್ದ. ತನ್ನನ್ನ ತಾನು ದೊಡ್ಡ ಡಾನ್ ಅನ್ಕೊಂಡಿದ್ದ. ತುಂಬಾ ಬಿಲ್ಡಪ್ ತಗೋತಾ ಇದ್ದ. ಟಾಮಿ ಜೊತೆ ಮಾತಾಡೋ, ಯಾಕೋ ತುಂಬಾ ಓವರ್ ಆಗಿ ಆಡ್ತಾ ಇದ್ದಾನೆ. ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ. ಯಾವಾಗ ಇವಂದೇ ಬಾರು ಅನ್ನಂಗ ಆಡ್ತಾನೆ. ಯಾಕೆ ಯೋಚನೆ ಮಾಡ್ತೀಯಾ? ಯೋಚನೆ ಆಗತ್ತೆ. ಟಾಮಿ ಹೇಗಿದ್ಯಾ? ಚೆನ್ನಾಗಿದ್ಯಾ ಮಗ? ಗೊತ್ತಲ್ಲ, ನಮ್ದು ಕುಬೇರಿನ ಮೂಲೆ. 3 ಪ್ಯಾಕ್ ಸಿಗರೇಟ್ ಕೊಟ್ಬಿಡು, ಹಂಗೆ ಎಣ್ಣೆ ಕಳಿಸ್ಬಿಡು. ಸರಿ. ಏನ್ ಸಖತ್ತಾಗಿ ಕಾಣಿಸ್ತಾ ಇದೀಯಾ? ಕೊಡು. ಬೇರೆ ಏನಾದ್ರು ಟಾಮಿ? ನೀನ್ ಬರ್ತೀಯಾ? ಓಕೆ ತಗೊಳ್ಳಿ, ಬಿಲ್ ಕೊಟ್ಟಿದ್ದಾರೆ. ಸರಿ. ಏನೋ ಕಂದ, ಟಾಮಿ ಏನೋ ಮೀಸೆ ಬಂದ್ಬಿಟ್ಟಿದೆ. ಏನಿಲ್ಲ ಟಾಮಿ, ನೀನೇ ಹೇಳ್ಬೇಕು. ನಮದ್ ಗೊತ್ತಲ್ಲ. ಆಮೇಲೆ ಬಂದು ಸಿಗ್ತೀನಿ. ಹಾಯ್ ಟಾಮಿ. ಶೋ ಹೋಲ್ಡ್. ಅದೃಷ್ಟ ಗುರು. ಏನ್ ಗುರು ಎಲ್ಲ ಗೆದ್ಬಿಟ್ಟ? ಏನ್ ಗುರು ನಿನ್ನ ಅದೃಷ್ಟ, ಬಿಟ್ರೆ ನಮ್ಮನ್ನೆಲ್ಲ ಸೋಲಿಸ್ಬಿಟ್ಟು ನಂಗೆ ಗುಮ್ತಿಯ. ಮಗನೇ, ನಿಂಗೆ ಗುಮ್ತೀನಿ ಇವಾಗ. ಮಗನೇ, ಇವಾಗ ನಗೋ ನಗೋ. ಏನ್ ಮಜಾಟಕ್ಕೆ ಮಾಡ್ಕೊಂಡಿದ್ಯಾ ಮಗನೇ? ನಗೋ. ಬೇಜಾರ್ ನೆಗರಾಡ್ತಿದ್ದೆ, ನಗೋ. ಏನೋ ತಮಾಷೆ ಮಾಡ್ತಿದ್ದೆ ಅಷ್ಟೇ. ನಾನು ಅಷ್ಟೇನೆ. ಏನೋ ಇಷ್ಟು ಬೇಗ ಮೀಟರ್ ಆಫ್ ಮಾಡ್ಕೊಂಡ್ಬಿಟ್ಟೆಲ್ಲೋ ನನ್ ಮಗನ್. ಏನ್ ಕರ್ಮ ಗುರು. ಏನಣ್ಣ ಹೆಂಗೆಂಗೋ ಆಡ್ತಾ ಇದ್ಯಾ? ನನ್ ಟೇಬಲ್ ನಲ್ಲಿ ನಂದೇ ರೂಲ್ಸು. ಟಾಮಿ ಅಣ್ಣ, ನೀವು ತಪ್ಪಾಡ್ತಿದ್ದೀರಾ. ನಿಮ್ಮ ಅಪ್ಪ ಅಮ್ಮ ತಪ್ಪಾಗಿ ಆಟ ಆಡಿರೋದಕ್ಕೆ ನೀನು ಹುಟ್ಟಿರೋದು. ಹೋಗೋ ಹೋಗೋ, ಎಣ್ಣೆ ತಗೊಂಡ್ ಬಾ. ಆಯ್ತಣ್ಣ, ಹೋಗಿ ತಗೊಂಬತ್ತೀನಿ. ಬೇಜಾರ್ ಮಾಡ್ಕೊಂಬಿಡಿ, ಬರ್ತೀನಿ. ಅಮಾವಾಸ್ಯೆ ಹುಟ್ಟಿದವನು. ಏನಣ್ಣ ಯಾಕೆ ಹಿಂಗೆ ಆಡ್ತಾನೆ? ಮೈಂಡಿಲ್ಲ. ಅವನ್ಗೆ ಬಿಯರ್ ಕಾಕ್ಟಲ್ ಕುಡಿಸ್ತೀನಿ. ಏ ಸುಮ್ಮನಿರೋಣ, ಆಗಲ್ಲ. ಹಂಗಂತೀಯ? ಮಾಡಿ ತೋರ್ಸು ನೋಡೋಣ. ನಾನು 100 ಕಟ್ತೀನಿ ಕಣೋ. ನನ್ನ ಮಗ ಫುಲ್ ಬಾಟ್ಲಿ ಬಿಯರ್ ಕುಡಿದ್ರೂ ಅದ್ರಲ್ಲಿ ಮಿಕ್ಸ್ ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ. ಬೆಟ್ಸಾ? ನಾನು ಬೆಟ್ಸ್ಕೊಡ್ತೀನಿ. ನಾನು ಅಷ್ಟೇ. ಜೋಶ್ ಅಂದ್ರೆ ನಂದು ಕುಡ್ದಾದ್ರೂ ತಲೆ ನೆಟ್ಗಾಗ್ಲಿ ಒಂದು. ನೀರೇಂಗೆಲ್ಲ ಕಾಕ್ಟೈಲ್ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ. ನನ್ನ ಮಗ ನಮಗೂ ಕುಡ್ಸ್ಬಿಡ್ತಾರೆ. ಕುಡಿದ್ ನೋಡ್ಬೇಕು, ಬಾಜಾ ಇರುತ್ತೆ. ಅಯ್ಯೋ, ಇಷ್ಟೊಂದು ಉದ್ದಾದೆ ಅಂತ ಗೊತ್ತೇ ಇರಲಿಲ್ಲ ಬಾಟ್ಲು. ಒಳಗಡೆ ಏನ್ ನಡೀತಾ ಇದೆ ಅಲ್ಲಿ?
ಅಣ್ಣ ಎಣ್ಣೆ ತಂದಿದ್ದೀನಿ. ಗಂಟು ಬಂದ ಬಾರೋ ಇಲ್ಲಿ ಕೂತ್ಕೋ, ಬೇಗ ಬರೋ. ಬಂದೆ ಅಣ್ಣ, ಬಂದೆ. ನೀನೇ ನನ್ನ ಪಾಲ್ಗೆ ಅದೃಷ್ಟ ದೇವತೆ, ನನ್ನ ಪಕ್ಕನೇ ಕೂತ್ಕೋ. ಆಯ್ತಣ್ಣ. ಈ ಗೇಮ್ ಮುಗಿಯೋವರೆಗೂ ಈ ಬಿಯರ್ ಕುಡ್ಕೊಂಡ್ ಕೂತ್ಕೋ. ಶೋ ಗೆದ್ರೆ ನಿನ್ಗೆ ಅರ್ಧ ದುಡ್ಡು ಕೊಡ್ತೀನಿ. ಥ್ಯಾಂಕ್ಸ್ ಅಣ್ಣ. ನೀನು ನಂಗೆ ಕುಬೇರ ಇದ್ದಂಗೆ ಪಕ್ಕದಲ್ಲೇ ಕೂತ್ಕೊಂಡು ಆಯ್ತಣ್ಣ. ಕುಡಿತಾ ಇರು. ನೀವು ಹೇಳ್ದಂಗೆ ಮಾಡ್ತೀನಿ. ಅಯ್ಯೋ ಛೇ, ಯಾರು? ಟಾಮಿ ಜೇಕಬ್ ಎಲ್ಲಿದ್ದಾನೆ? ಗೊತ್ತಿಲ್ಲ, ಯಾಕೇನಾಯ್ತು? ಯಾರ ಮೇಲೆ ಕೈ ಮಾಡ್ತಾ ಇದೀಯಾ? ಐಸಾಕ್, ಬಾ ನನ್ನ ಜೊತೆಗೆ. ನೀನು ಫಸ್ಟ್ ಹೋಗಿ ಕ್ಲೀನ್ ಮಾಡ್ಕೊಂಬಾ, ಹೋಗು. ನಾನ್ ಯಾಕೆ ಮನೆಗೆ ಹೋಗ್ಬೇಕು? ಮನೆಗೆ ಹೋಗು, ಆಮೇಲೆ ಹೇಳು. ಮೊದಲು ನನ್ನ ಮಾತು ಕೇಳು, ಇಲ್ಲಿಂದ ಹೋಗು. ಜೋಪಾನ. ಹಿಂದೆ ಏನಾಯ್ತು ಸ್ವಲ್ಪ ನೋಡ್ಕೊಂಬಾ, ಬೇಗ ಹೋಗು. ಹಾ ಸರಿ. ಟಾಮಿಗ್ ಯಾರು ಏನ್ ಹೇಳಕ್ಕಾಗತ್ತೆ? ತಲೆ ಕೆಟ್ಟ ನನ್ ಮಗ ಅವನು. ಇವಾಗಂತೂ ಹುಡುಗರ್ನ ಕರ್ಕೊಂಡ್ ಬಂದು ಗಲಾಟೆ ಮಾಡ್ತಾನೆ. ಮತ್ತೆ ಟಾಮಿ ಈ ಜಾಗ ಅವಂದೇನೋ ಅನ್ನೋ ತರ ಓಡಾಡ್ತಾನೆ ಇಲ್ಲಿ. ಏನು ನನ್ನನ್ನು ಹೊಗಳ್ತಾ ಇದೀಯಾ? ಏನೇ ನನ್ನ ಹಿಂದಿನ ನನ್ನ ಬಗ್ಗೆ ಮಾತಾಡೋಷ್ಟು ಗಾಂಚಲಿ ಬಂತ ನಿಮಗೆ? ನನ್ನ ಮಗಳೇ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನಾನ್ ಗೊತ್ತಲ್ಲ. ಟಾಮಿ, ನಿಂದ ಯಾಕೋ ಅತಿ ಆಯ್ತು. ಎಂತವಳು ಮದುವೆ ಆಗಿದ್ಯೋ? ನನ್ನ ಮಗನೇ ಏನಂದೆ? ಶೂರ್ಪನಖಿ ಅಂದೆ. ನನ್ನ ಮಗನೇ ಮಾಡ್ತೀನಿ ನಿನಗೆ. ನನ್ನ ಮಗನೇ ನನ್ನ ಬಾರ್ಗೆ ಬಂದು ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯಾ? ಮಾಡ್ತೀನಿ ಇರೋ, ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ನಿನ್ನ. ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ, ಸಾಯಿಸ್ಬಿಡ್ತೀನಿ ನಿನ್ನ. ಬಿಡ್ರೋ ಬಿಡ್ರೋ, ನನ್ನ ಹಿಡ್ಕೊಳ್ಳೋ. ನನ್ನ ಮಗನೇ ಏನ್ ಅನ್ಕೊಂಡಿದ್ಯಾ ನೀನು? ಮಗನೇ ಮಾಡ್ತೀನಿ. ಎದ್ದೇಳೋ ಕಳ್ಳನ್ ಮಗನೇ, ಎದ್ದೇಳೋ. ಇದೆಲ್ಲ ಯಾಕಾಯ್ತು ಅಂತ ಏನೂ ಗೊತ್ತಾಗ್ಲೇ ಇಲ್ಲ. ಆದ್ರೆ ಏಬಲ್ ಬಚಾವಾದ. ಅವನ್ ಬಚಾವಾಗಿದ್ದೇ ಒಂದು ದೊಡ್ಡ ಪವಾಡ. ಹೇಗಿದ್ಯಾ? ಸ್ವಲ್ಪ ಕುಡಿಯಕ್ಕೆ ನೀರು ಕೊಡು. ಹಾ, ತಗೋ. ಇವಾಗ ಹೇಗಿದ್ಯಾ? ಇವಾಗ ಸ್ವಲ್ಪ ಪರವಾಗಿಲ್ಲ, ಆರಾಮಿದ್ದೀನಿ. ಐ ಆಮ್ ಸಾರಿ. ಸಾರಿನಾ? ಯಾಕೆ? ನಾನೇ ಟಾಮಿಗ್ ಮೊದಲು ಉರ್ಸಿದ್ದು. ಆದ್ರೆ ನಾ ಅಲ್ಲಿ ಸುಮ್ಮನಿರೋಕ್ಕೂ ಆಗ್ತಿರ್ಲಿಲ್ಲ ಅಲ್ವಾ? ನೋಡು, ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ಅದೇ ಮಾಡ್ತಾ ಇದ್ದೆ. ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಒಂದು ನೆನ್ಪಿಡ್ಕೊ, ಜೀವನದಲ್ಲಿ ನಿನಗೆ ಒಳ್ಳೆಯದು ಕೆಟ್ಟದು ಅಂತ ಎರಡು ದಾರಿಗಳು ಸಿಗ್ತಾನೆ ಇರುತ್ತೆ. ಕೆಟ್ಟದನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಸುಲಭ, ಆದರೆ ದಾರಿ ಕಷ್ಟ. ಆದರೆ ಒಳ್ಳೆ ಆಯ್ಕೆ ನಿನಗೆ ಯಾವತ್ತೂ ಒಳ್ಳೆಯದನ್ನೇ ಮಾಡುತ್ತೆ. ಏನೋ ಅರ್ಥ ಆಗ್ತಿಲ್ಲ. ಈ ರೀತಿ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಯಾವತ್ತೂ ಆತ್ಮಸಾಕ್ಷಿ ಮಾತು ಕೇಳಬೇಕು. ಅದು ನಿಂಗೆ ಯಾವತ್ತೂ ಮೋಸ ಮಾಡಲ್ಲ.
ಯೋನಿ. ಅಯ್ಯೋ ದೇವ್ರೆ, ಓ ಯೋನಿ, ಹೇಗಿದ್ಯಾ? ಹೇಗಿದ್ಯಣ್ಣ? ಚೆನ್ನಾಗಿದ್ಯಣ್ಣ? ತುಂಬಾ ಬದಲಾಗ್ಬಿಟ್ಟಿದ್ಯಾ. ಬಾ ಕುತ್ಕೋ, ಮಾತಾಡೋಣ, ಕೂತ್ಕೋ. ಏನಾದ್ರೂ ತಿಂತ್ಯಾ? ಏನಾದ್ರೂ ಇಲ್ಲ ಅಣ್ಣ, ಕುಡಿತ್ಯಾ? ಏನು ಬೇಡ. ಇಲ್ಲಿ ತಿಂಡಿ ಚೆನ್ನಾಗಿರುತ್ತೆ. ಇಲ್ಲ ಅಣ್ಣ, ತಿನ್ಕೊಂಡು ಬಂದಿದ್ದೀನಿ. ಇಷ್ಟ ದಿನ ಎಲ್ಲಿದ್ದೆ? ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಅಷ್ಟೇ. ತುಂಬಾ ಕೆಲಸಗಳು ಬಂತು. ಹೌದಾ ಅಣ್ಣ, ಒಳ್ಳೇದಾಯ್ತು. ನಿನ್ನ ಹೆಸರು ಲಿಯೋಯ್ ಅಂತಾನೆ? ನೀವು ನಂಗೆ ಪರಿಚಯನಾ? ಇಲ್ಲ, ಈಗ ಗೊತ್ತಾಗುತ್ತೆ. ನಾನು ಡಿಟೆಕ್ಟಿವ್ ಮಾರ್ಕ್ಸ್. ಬಾ ನಡಿ ಹೋಣ. ಬರಲಿ. ಕಮರ್ಷಿಯಲ್ ಬ್ಯಾಂಕ್ ನ ರಾಬರಿ ಮಾಡಿದ್ದಕ್ಕೆ ನಾವು ನಿನ್ನ ಅರೆಸ್ಟ್ ಮಾಡ್ತಾ ಇದೀವಿ. ಏನ್ ಹೇಳ್ತಿದ್ದ ನೀನು? ತಲೆ ಕೆಡಿಸ್ಕೋಬೇಡ, ನಾನು ನಾಳೆನೇ ಬೇಲಲ್ಲಿ ಬರ್ತೀನಿ. ಕರ್ಕೊಂಡೋಗಿ. ಅಣ್ಣ ಯೋನಿ, ಮನೆಗ್ ನಡಿ. ಅವನು ರಾಬ್ರಿ ಮಾಡಿದ ಬ್ಯಾಂಕಿನ ಪಕ್ಕದ ರೋಡಲ್ಲೇ ಊಟ ಮಾಡುವಷ್ಟು ಧೈರ್ಯ ಅವನ್ಗೆ. ಆದ್ರೆ ಅಷ್ಟೊಂದು ಧೈರ್ಯ ಯಾವತ್ತೂ ಒಳ್ಳೇದಲ್ಲ. ಆದ್ರೆ ಅವನ್ ತಮ್ಮ ಯೋನಿ ಇನ್ನೂ ಚಿಕ್ಕ ಹುಡುಗ. ವಯಸ್ಸು ಹುಡುಗ ಅಂದ್ರೆ ಗೊತ್ತಲ್ಲ, ಲೈಫ್ ರಂಗ್ ರಂಗ್ ಆಗಿರುತ್ತೆ. ಚೆನ್ನಾಗಿ ಮಜಾ ಮಾಡ್ಕೊಂಡು ಅವನ ಜೀವನನ ಸರಿ ಮಾಡ್ಕೊಂಡು ಹೋದ. ಬನ್ನಿ ಮೇಡಮ್, ಬನ್ನಿ ಸರ್. ನಮ್ಮ ಹತ್ರ ಬರ್ಫಿ, ಕುಲ್ಫಿ ಎಲ್ಲಾ ಸಿಗುತ್ತೆ. ಬಾಯಿಗೆ ಇಟ್ಕೊಂಡ್ರೆ ಕರ್ಗೋಗುತ್ತೆ. ಓಹೋ, ಹೆಂಗಿದಾಳಲ್ಲ? ಕಾಳ ಕಣ ಬಾ ಮಗ. ಸರಿ ಸರಿ ಇರು, ಒಂದ್ ನಿಮಿಷ ವಾಪಸ್ ಬರ್ತೀನಿ. ಬಂದೇ ಇರು. ನೋಡ, ಬೇಗ ಬಂದ್ರೆ ನಿನ್ಗೆ ಒಳ್ಳೇದು, ಇಲ್ಲ ಅಂದ್ರೆ 2 ಅಕ್ಕಿ ನಂದೆ. ರಸಿಕಾ, ಏನೋ ಬಚ್ಚ, ಹಾಯ್. ಅಲ್ವಾ? ತುಂಬಾ ಶೆಕೆ ಇದೆ ಅಲ್ವಾ? ನಮ್ಮ ರೂಮಲ್ಲಿ AC ಇದೆ. ಇಲ್ಲೇ ರೀ, ಬೇಗ ಬರ್ತೀನಿ. ಟಾಮಿ ಜೊತೆ ಕಿರಿಕ್ ಮಾಡ್ತೀಯಾ? ಐಸಾಕ್, 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 ಏನಾಯ್ತು? ಏನಾಯ್ತು? ಏನಾಯ್ತು ಹೇಳೋ? ಯಾರವರೆಲ್ಲ ಯಾಕೆ ಹೊಡೆದ್ರು? ಅವತ್ತು ನಡೆದ ಘಟನೆನ ನಾನು ಯಾವತ್ತೂ ಲೈಫಲ್ಲಿ ಮರೆಯೋಕ್ ಸಾಧ್ಯನೇ ಇಲ್ಲ. ಟಾಮಿ ಜೈಲಲ್ಲಿದ್ರು ಕೂಡ ನಾವು ಕೆಸಿನೋನ ಕ್ಲೋಸ್ ಮಾಡಿ ಬಾರ್ನ ಸೇಲ್ ಮಾಡಿದ್ವಿ. ನಾನು ಮತ್ತೆ ಅಮ್ಮ ಇಲ್ಲೇ ಉಳ್ಕೊಂಡ್ವಿ. ಜೇಕಬ್ ಮತ್ತೆ ಅದಕ್ಕೆ ಲಾಸ್ ಏಂಜಲಸ್ಗೆ ಹೋದ್ರು. ಲೇಟ್ ಆಗ್ತದೆ, ನಡೀರಿ ಎಲ್ಲ ಹೋಗೋಣ. ಕೊನೆ ಬಾರಿ ನಮ್ಮ ಫ್ಯಾಮಿಲಿ ಎಲ್ಲ ಒಂದ್ಸಲ ಒಟ್ಟಿಗೆ ಸೇರಿದ್ವಿ, ನಡೀರಿ. ನನ್ನೊಬ್ಬನ್ನ ಬಿಟ್ಟು. ಒಳ್ಳೇದು ಒಳ್ಳೇದು, ಹೋಗಿ ಬೀಚಲ್ಲಿ ನಡೆದ ಘಟನೆ ಆದ್ಮೇಲೆ ಎಲ್ಲ ಮತ್ತೆ ಸಿಗೋಣ. ನಾನು ನಮ್ಮ ಅಣ್ಣಂದಿರ ಜೊತೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ, ನನ್ನ ಕನಸನ್ನ ನನಸು ಮಾಡ್ಕೊಳಕ್ಕೆ. ನನಗೆ ಈ ಊರಿಗೆ ಬರ್ಬೇಕಂತ ತುಂಬಾ ದಿನದಿಂದ ಆಸೆ ಇತ್ತು. ಕೊನೆಗೂ ಆ ಕನಸು ನನಸಾಯ್ತು. ಇಲ್ಲಿ ಜನ, ಕಾರು, ಬಂಗ್ಲೆ ಎಲ್ಲವೂ ಇಷ್ಟ ಆಯ್ತು. ನನ್ನಂತವನ್ಗೆ ಈ ಊರು ಹೇಳ್ ಮಾಡಿಸ್ದಂಗಿದೆ. ಇದು ನನ್ನೂರು. ಈ ಊರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನಾನೊಂದು ಕೆಲ್ಸಕ್ಕೆ ಸೇರ್ಕೊಂಡೆ. ಇಲ್ಲಿಂದ ನನ್ನ ಜೀವನ ಹಂತ ಹಂತವಾಗಿ ಬದಲಾಗೋಕ್ ಶುರುವಾಯ್ತು. ಇದೇ ನನ್ನ ಮೊದಲನೇ ಕೆಲಸ. ಕಂದ, ಇದನ್ನ ತಗೊಂಡೋಗ್ ಕೊಡ್ತೀಯಾ? ಸರಿ ಆಯ್ತು, ಮಾಡ್ತೀನಿ. ಬಿಸಿ ರಕ್ತದಲ್ಲಿ ಎಲ್ಲನೂ ಬೇಕು ಅಂತ ಅನಿಸ್ತಿತ್ತು. ಎಲ್ಲನೂ ಪಡ್ಕೊಳಕ್ಕೆ ರೌಡಿಸಮ್ ಇಳಿಯೋದು ಒಂದೇ ದಾರಿ ಅಂತ ಗೊತ್ತಿತ್ತು. ನಮ್ಮೂರಲ್ಲಿ ಬಿಸ್ನೆಸ್ ಚೆನ್ನಾಗಾಗಿ ಒಂದು ಸ್ವಂತ ಮನೆ ಕೂಡ ತಗೊಂಡ್ವಿ. ನಾವು ಹಂತ ಹಂತವಾಗಿ
ತಗೊಳ್ಳಿ ಸರ್. ಏನಪ್ಪ ಐಸಾಕ್? ಹಲೋ ಸೋಲೋಮನ್, ಹೇಗಿದ್ದೀರಾ? ದುಡ್ಡು ಮಾಡಕ್ ಒಳ್ಳೆ ಅವಕಾಶ. ದುಡ್ಡು? ಸರಿ ಆಯ್ತು. ಏನು ಅಂದ್ರೆ ಒಂದು ರಿಚ್ ಫ್ಯಾಮಿಲಿ ಮುಂದೆ ಬಂದಿದೆ. ಈ ಜಾಗನ ಅವ್ರು ತಗೋಬೇಕಂತೆ. ಮಾರು, ನಿಂಗೆ ಒಳ್ಳೆ ದುಡ್ಡು ಸಿಗುತ್ತೆ. ಹೌದಾ? $25,000. ಓಹ್, ಏನಂತೀಯ? ಒಳ್ಳೆ ಅವಕಾಶ ತಾನಾಗೆ ಬಂದಾಗ ಬೇಡ ಅಂತ ಹೇಳೋಕ್ಕಾಗತ್ತಾ? ಮಾಡ್ತೀನಿ, ನಾವು ಗೊತ್ತಲ್ಲ. ಅದಪ್ಪ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಒಂದ್ ಕೆಲಸ ಮಾಡು, ಒಂದೊಳ್ಳೆ ಕಾಫಿ ಕೊಡು. ಖಂಡಿತ. ಸೋಲೋಮನ್ ಆದಷ್ಟು ಬೇಗ ಇನ್ನೊಂದು ಜಾಗನ ಹುಡುಕೊಟ್ಟ. ನಾನು ಆ ಡೀಲ್ನು ಮುಗಿಸ್ಬಿಟ್ಟೆ. ಬಿಸ್ನೆಸ್ಸು ಬೆಳೀತಾ ಹೋಯ್ತು. 3ನೇ ಹೋಟೆಲ್ಗೆ ಆ ಬಿಸ್ನೆಸ್ನ ನಿಲ್ಲಿಸ್ಬಿಟ್ಟೆ. ನನ್ನ ಫ್ರೆಂಡ್ ಒಬ್ಬ ಕಾರ್ ಮೆಕ್ಯಾನಿಕ್ ಇದ್ದ, ಅವನ ಹತ್ರ ಹೋಗಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡೆ. ಓಹೋ, ನೀನ್ ಇದೇ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಒಂದು 5 ಸ್ಟಾರ್ ಹೋಟೆಲ್ ಓಪನ್ ಮಾಡ್ತೀಯ. ಥ್ಯಾಂಕ್ಸ್. ಇವನ್ ಯಾರು? ಹೌದು, ಇವನು ನನ್ನ ಕಸಿನ್ ಯೋನಿ. ಏನಂತಂದೆ? ಯೋನಿ. ಓ, ಯೋನಿ. ಹಾ, ಅದು ಏನೇನ್ ಹೆಸರಿಟ್ಕೋತಿರಪ್ಪ ಈ ಕಾಲದವರು, ಅರ್ಥವೇ ಆಗಲ್ಲ. ಒಳ್ಳೇದಾಗ್ಲಿ, ಗುಡ್ ಲಕ್. ಹೋಟೆಲ್ ಬಿಸ್ನೆಸ್ ಏನೋ ಆಯ್ತು, ಈಗ ಕಾರ್ ಬಿಸ್ನೆಸ್ ಚೆನ್ನಾಗಿ ಮಾಡು. ಥ್ಯಾಂಕ್ ಯು. ವಯಸ್ಸಿದ್ದಾಗ ಬಂದಿದ್ದೆಲ್ಲ ಬಡ್ದು ಬಾಯ್ಗೆ ಹಾಕೊಂಡ್ಬಿಡ್ಬೇಕು. ರೆಂಟಿಗೆ ಬೇಡ, ನೀನೇ ತಗೊಂಡ್ಬಿಡು. ತಗೊಳ್ಳೋದಾ? ಹೌದು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನಿರೋದೇ ಅದಕ್ಕಲ್ವಾ, ನಾನು ಕಲಿಯುಗ ಕರ್ಣ. ಥ್ಯಾಂಕ್ಸ್. ಪರವಾಗಿಲ್ಲ, ಒಳ್ಳೇದಾಗ್ಲಿ. ಹೇ ಯೋನಿ, ಹಾ. ಏನೋ ಇಂಜಿನ್ ಲೀಕ್ ಆಗ್ತಿದ್ಯಾ? ಯಾಕೆ, ನನಗೇನು ಬೇರೆ ಕೆಲಸ ಇಲ್ವಾ? ಏನೋ ವಯಸ್ಸು ಹುಡುಗ ಮಾಡ್ಕೋತೀಯ ಅನ್ನಪ್ಪ. ನೋಡ, ನಾನು ಇವತ್ತು ಬೇಗ ಹೊರಡ್ಬೇಕು. ಡೇಟಿಂಗಾ? ಡೇಟಿಂಗ್ ಅಂತ ಏನಲ್ಲ. ಮತ್ತೆ ನಮ್ಮ ಹುಡುಗಿ ಅಪ್ಪ ಅಮ್ಮನ ನೋಡಕ್ ಹೋಗ್ತಿದ್ದೀನಿ. ಹೌದು. ಏನೋ ಹೇಳ್ತಿದ್ಯಾ ಮಗ? ಓಹ್, ಸೀರಿಯಸ್ ಆಗಿದ್ಯಾ? ಅವಳು ಸೀರಿಯಸ್ ಆಗಿದ್ದಾಳೆ. ಅಪ್ಪ ಅಮ್ಮ ಒಪ್ಪಿದ್ರೆ ಇಬ್ರು ಆದಷ್ಟು ಬೇಗ ಮದುವೆ ಆಗ್ತೀವಿ. ಆ ಸ್ಪ್ಯಾನರ್ ಸ್ವಲ್ಪ ಈ ಕಡೆ ಕೊಡು. ಏನ್ ಮೇಡಮ್, ಏನಾದ್ರು ಪ್ರಾಬ್ಲಮ್ಮಾ? ಹಾ, ನನ್ ಗಾಡಿ ಬಾನೆಟ್ ಎತ್ತಕ್ಕಾಗ್ತಿಲ್ಲ, ನೀವ್ ಬಂದ್ ಎತ್ಕೊಡ್ತೀರಾ? ಹಾ ಆಯ್ತು. ನಾನು ಐಸಾಕ್. ಹಾಯ್. ಕೈ ಕೆಲಸ ಜಾಸ್ತಿ. ಸರಿ, ಮತ್ತೆ ಸರಿ ಬನ್ನಿ ಎತ್ ನೋಡೋಣ. ಹಾ. ನೋಡಿ. ಹಾ. ಸ್ವಲ್ಪ ಕೈ ಆಡಿಸಿದ್ರೆ ಸರಿ ಹೋಗುತ್ತೆ. ಇರಿ ಯೋನಿ. ನಿಮ್ ಹೆಸರು ಏನಂತ ಹೇಳಿದ್ರಿ? ಅಲಿನ್. ಹೆಸರು ಮುದ್ದಾಗಿದೆ. ಥ್ಯಾಂಕ್ ಯು. ಏನಪ್ಪ ರೋಮಿಯೋ? ಯೋನಿ, ಆ ಬಾನೆಟ್ ಸ್ವಲ್ಪ ಎತ್ಬಿಟ್ಟು ನೋಡು. ಅರ್ಧ ಗಂಟೆ ಆಗುತ್ತೆ, ಬೇಗ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಓ, ಓಕೆ. ಬನ್ನಿ, ಏನಾದರೂ ಕುಡ್ಕೊಂಡು ಬರೋಣ. ಸರಿ, ಆಯ್ತು. ಸರಿ, ಮಚ್ಚವಾಗಿರೋ ಜಾಗ ತೋರಿಸ್ತೀನಿ ಬನ್ನಿ. ಈ ಕಡೆ
ಇದು ನನ್ನ ಫೇವ್ರೆಟ್ ಜಾಗ. ಹೌದಾ? ಬರೀ ಕಾಳಾಕತಿಯಾ ಫೋನ್ ನಂಬರ್ ತಗೊಂಡ? ಏನ್ ಹೇಳ್ತಿದ್ಯಾ? ನೀನ್ ನೋಡಿದ್ರೇನೆ ಗೊತ್ತಾಗ್ತಿದೆ ಮಗನೇ. ಅದೆಲ್ಲ ಏನೂ ಇಲ್ಲ ಗುರು. ಸರಿ ಆಯ್ತು, ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಕಾಮಕ. ಆ ಮಗನೇ ಸೋಲ್ತಿಯಾ? ನನ್ನ ಟೈಮು ನಿಜವಾಗ್ಲೂ ಚೆನ್ನಾಗಿ ಓಡ್ತಾ ಇತ್ತು. ಬಿಸ್ನೆಸ್ ಬೆಳೀತಾ ಇತ್ತು. ನನ್ನ ಬೆಸ್ಟ್ ಫ್ರೆಂಡ್ ಪಾರ್ಟ್ನರ್ ಆಗಿದ್ದ. ಮತ್ತೆ ಸುಂದರವಾದ ಹುಡುಗಿ ನನ್ನ ಲೈಫಿಗೆ ಬಂದಿತ್ತು. ನನ್ನ ಒಂದೊಂದೇ ಕನಸುಗಳು ನನಸಾಗೋಕೆ ಶುರುವಾಗಿತ್ತು. ಆದರೆ ಒಂದು ತಪ್ಪು ಮಾಡಿದರೂ ಕೂಡ ಇಡೀ ಲೈಫೇ ಬದಲಾಗತ್ತೆ. ಮಾಡ್ತೀಯಾ? ಏನು ಅಂದ್ರೆ ಹೆಣ್ಣು ಹೊನ್ನು ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೆ ಮಾಡ್ತೀಯಾ? ಎಷ್ಟು ದುಡ್ಡು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ನೀನು ಕೂಡ. ಥ್ಯಾಂಕ್ ಯು. ಬಿಲ್ಡಿಂಗ್ ಚೆನ್ನಾಗಿದೆ. ಓ, ನೋವಾಯ್ತಾ? ಇಲ್ಲ, ನೀನಿರೋವಾಗ ನನಗೆ ಯಾವ ನೋವು ಆಗಲ್ಲ. ಅಂದ್ರೆ ಏನ್ ನಾಟಕ ಮಾಡ್ತಿದ್ಯಾ? ಇಲ್ಲ, ಅದು ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ಬಿದ್ದೋದ್ರೆ ನನಗೆ ನೋವಾಗುತ್ತಂತ ಅಮ್ಮ ಅನ್ಕೋತಿದ್ಲು, ಬೇಜಾರು ಮಾಡ್ಕೋತಿದ್ಲು. ಆದರೆ ನನಗೆ ನೋವಾಗಿಲ್ದಿರೋ ಥರ ನಾಟಕ ಮಾಡ್ತಿದ್ದೆ. ನಾನು ಹೇಳಿದ ಅರ್ಥ ಆಯ್ತಾ? ಹೌದು, ನಂಗೆ ಸ್ವಲ್ಪ ಅರ್ಥ ಆಗ್ತಿದೆ. ನೀನು ತಲೆ ಕೆಟ್ಟವಳು ಅಂತ. ಸರಿ ಬಾ, ಆಯ್ತು, ಹುಚ್ಚಾಸ್ಪತ್ರೆಗೆ ಸೇರಿಸ್ತೀನಿ. ನನಗೆ ಈ ಸಾಂಗ್ ಇಷ್ಟ. ನಾನು ಡೌಟ್ ಹಾಡ್ತಾ ಇದ್ದೆ. ಈ ಹಾಡು ಹೇಳಿ ಅವಳನ್ನ ಪಟಾಯಿಸಿದ್ದು. ನೀವು ರಸಿಕ ಬಿಡಿ. ಹೌದು, ರಸಿಕನೇ. ಜೀವನದಲ್ಲಿ ಕಸ ಇರಬಾರ್ದು, ರಸ ಇರಬೇಕು. ನಾನು ನಿಂತರ ವಯಸ್ಸಿನ ಹುಡುಗ ಆಗಿದ್ದಾಗ ಪಾದರಸ ತರ ಹರ್ಕೊಂಡು ಓಡಾಡ್ತಿದ್ದೆ. ಎವ್ರನ್ನ ಕಟ್ಟೆ ಹೊಡಿತು, ರಸದಾರಿ ಹರ್ಕೊಂಡು ಹಾಗೆ ಎಲ್ಲೆಲ್ಲೋ ಹೊರಟೋಯ್ತು. ಪಾಯಸ ಚೆಲ್ಲಿಸ್ಬಿಟ್ರಿ ಇನ್ನಿ. ಪಾಯಸನೋ ಏನೋ ತುಂಬಿದ್ ಕೊಡ ಅಂದ್ಮೇಲೆ ತುಳ್ಕೋದ್ ಸಹಜ. ಚೆಲ್ಲೋಗುತ್ತೆ ಅಂತೆಲ್ಲ ಹೆದರ್ಕೋಬಾರ್ದು. ಅರ್ಥ ಆಯ್ತಾ? ಎಲ್ರು ಮಾಡಿದ್ರೆ ನಾನು ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಯಾರು ಅದು ಬಿಲ್ಲಿನ? ಹೋಗಿ ಹಿಡ್ಕೋ ಅವನ್ನ. ಅವನೇ ಬಿಲ್ಲಿ. ಅವಾಗಿವಾಗ ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡು ಬದುಕ್ತಾ ಇದ್ದ. ಅವನೊಂದಿನ ಬಾಸ್ಗೆ ಮಾಂಜ ಕೊಟ್ಟಿದ್ದಕ್ಕೆ ವಿನ್ಸಿಗೆ ಫುಲ್ಲು ಉರ್ದೋಗ್ಬಿಟ್ಟಿತ್ತು. ವಿನ್ಸಿ ಕಣ್ಣು ಒಬ್ರು ಮೇಲೆ ಬಿತ್ತು ಅಂತಂದ್ರೆ ಹದ್ದಿನ ಕಣ್ಣೆ ಬಿತ್ತು ಅಂತ ಅರ್ಥ. ನನ್ನ ಮಗನೇ ದುಡ್ಡು ಇಸ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತೀಯ. ಮಗನೇ ಮಾಡ್ತೀನಿ ನಿಂಗೆ ಎಲ್ಲ ದುಡ್ಡು. ನನ್ ಮಗನ್ ನೋಡ್ ಗಾಡಿ ಹೆಂಗಾಗಿದೆ. ಬಾರೋ ಇಲ್ಲಿ.
ಬಾರೋ ಇಲ್ಲಿ ಮಗನೇ, ನೋಡು ಇಲ್ಲಿ ನಿನ್ನಿಂದ ಗಾಡಿ ಹೆಂಗಾಯ್ತು. ಮಗನೇ ನೋಡು, ಗಾಡಿ ಹೆಂಗಾಗಿದೆ ನೋಡು. ನಿನ್ನಿಂದ ಡೆಂಟ್ ಆಗಿದೆ ಗಾಡಿ ನೋಡು. ಡೆಂಟ್ ಆಗಿದೆ ನೋಡು ಒಂದೇ. ನನ್ನ ಮಗನೇ ದುಡ್ಡು ಕೊಡ್ದೇನೆ ಕದ್ದು ಮುಚ್ಚಿ ಓಡಾಡ್ತಾ ಇದೀಯಾ? ದುಡ್ಡು ಕೊಟ್ಟೆ ಅಂದ್ರೆ ಸಾಯಿಸ್ ಹಾಕ್ಬಿಡ್ತೀನಿ ನನ್ನ ಮಗನೇ. ಹೌದು, ನೀನ್ ಕೊಡ್ಲೇಬೇಕು. ನನ್ನ ಮಗನೇ, 2 ದಿನದಲ್ಲಿ ಕೊಟ್ರೆ ಬದುಕೋಕೆ ಅಮ್ಮ ಆಗ್ತದೆ. ಕಾರ್ ಡೆಂಟ್ ಆಯ್ತು ಅಂತ ಮಿಕ್ಕಿ ಅವನ ಕಾರ್ನ ನನ್ನ ಗರಾಜಿಗೆ ತಗೊಂಡು ಬಂದ. ಅದರಿಂದ ಮುಂದೆ ಏನೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಲೈಫು ಕೂಡ ಸಿನಿಮಾ ಥರ ಯಾವಾಗ ಎಲ್ಲಿ ಬೇಕಾದರೂ ಟ್ವಿಸ್ಟ್ ತಗೊಳತ್ತೆ. ಇವಾಗ ಏನ್ ಮಾಡೋಣ ಅಂತ್ಯಾ? ಹೌದು, ನಮ್ದೇ ದೊಡ್ಡ ಆಫೀಸ್ ಸ್ಪೇಸ್ ಇದ್ರೆ ಚೆನ್ನಾಗಿರುತ್ತೆ. ಏನ್ ಹೇಳ್ತಿದ್ಯೋ? ಒಂದು ಜಾಗ ತಗೊಂಡು ಶೋರೂಮ್ ರೆಡಿ ಮಾಡೋಣ. ಒಳ್ಳೆ ಐಡಿಯಾನೇ. ನಂದು ನಿಂದಕ್ಕಿಂತ ದೊಡ್ಡದು ಬುದ್ಧಿ ಕಣಪ್ಪ. ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಸಿಗುತ್ತೆ ಬಿಡು, ಹುಡುಕಿದ್ರೆ ಆಯ್ತು. ನೋಡ್ಯಾರೋ ಬಂದಿದ್ದಾರೆ. ಸರ್, ಗರಾಜ್ ಕ್ಲೋಸ್ ಆಗಿದೆ. ಪರವಾಗಿಲ್ಲ, ಸುಮ್ನೀರಪ್ಪ. ನಿಮ್ಮಲ್ಲಿ ಐಸಾಕ್ ಯಾರು? ನಾನೇ. ಓ, ನೀನೇನಾ? ಅದು ನೀನ್ ತುಂಬಾ ಗಾಡಿ ಚೆನ್ನಾಗಿ ರೆಡಿ ಮಾಡ್ತೀಯ ಅಂತ ಕೇಳ್ಪಟ್ಟೆ. ಅದು ನನ್ನ ಗಾಡಿ ಡಿಕ್ಕಿ ಹೊಡೆದು ಸ್ವಲ್ಪ ಡೆಂಟ್ ಆಗ್ಬಿಟ್ಟಿದೆ, ಸ್ವಲ್ಪ ರೆಡಿ ಮಾಡ್ಕೊಡ್ಬೇಕು. ರೆಡಿ ಮಾಡ್ಕೊಡ್ತೀಯ ಅಲ್ವಾ? ಹಾ, ಖಂಡಿತ ಮಾಡ್ತೀನಿ. ನನ್ನ ಹೆಸರು ಮಿಕ್ಕಿ ಅಂತ, ಗೊತ್ತಾಯ್ತಾ? ಹೊಸ ಥರ ರೆಡಿ ಮಾಡಬೇಕು. ಜನ ನೋಡ್ತಿದ್ರೆ ಡೆಂಟ್ ಆಗಿದೆ ಅಂತಾನೆ ಗೊತ್ತಾಗ್ಬಾರ್ದು, ಆ ರೇಂಜಿಗೆ ರೆಡಿ ಮಾಡಬೇಕು. ಏನಾಗಿದೆ ನೋಡ್ತೀನಿ ರೀ. ಇಲ್ಲಲ್ವಾ? ಹೆಚ್ಚು ಕಡಿಮೆ ಅಂತಂದ್ರೆ $500 ಖರ್ಚಾಗ್ಬೋದು ನೋಡಿ. ಸರಿ, ನಾನು ನಿನಗೆ 500 ಕೊಡ್ತೀನಿ. ಚೆನ್ನಾಗಿ ಪರವಾಗಿಲ್ಲ ಬಿಡಿ, 450ಗೆ ಮಾಡ್ಕೊಡ್ತೀನಿ. ಪರವಾಗಿಲ್ಲ, ತಗೋ, ಇಲ್ಲಿ ಅಡ್ವಾನ್ಸ್ ತಗೋ. ಸರ್, ಇವಾಗೇನು ಬೇಕಾಗಿಲ್ಲ. ಪರವಾಗಿಲ್ಲ, ಇಟ್ಕೊಳ್ಳಪ್ಪ. ಯಾಕಂದ್ರೆ ನನಗೆ ನಾಳೆನೇ ಗಾಡಿ ಬೇಕು. ಮಂಗಳವಾರ ಕೊಟ್ರಾಗತ್ತಾ? ನಾನು ನಾಳೆ ಅಂತ ಹೇಳ್ದೆ ಅಲ್ವಾ? ಕೆಲಸ ಆಗ್ಬೇಕು ತಾನೆ. ಏನೇ ಫಾಸ್ಟ್ ಆಗಿ ಮಾಡಿದ್ರು ಮಂಡೇ ಆಗತ್ತೆ. ಸರಿ, ಆಯ್ತು, ಮಂಡೇ. ಓಕೆ, ಗುಡ್ ನೈಟ್. ಓಕೆ, ಗುಡ್ ನೈಟ್. ಮಂಡೇ. ನೋಡಿದೇನಾ, ಮಂಡೇ ರೆಡಿ ಮಾಡ್ಕೊಡ್ಬೇಕಂತೆ. ಬೇಗ ಬಾ. ದಿನ ಸಿಗ್ತೀವಲ್ಲ. ಇವಳು ನಿನಗೆ ಗೊತ್ತಲ್ಲ? ಗೊತ್ತಪ್ಪ, ನಮ್ ಬಾನೆಟ್ ಗಿರಾಕಿ. ಗಾಡಿ ರಿಪೇರಿಗೆ ಅಂತ ಬಂದು ನಮ್ಮ ಹುಡುಗನೇ ರಿಪೇರಿ ಮಾಡ್ಬಿಟ್ರಿ ಅಲ್ಲ. ಅವಾಗ ಗ್ಯಾರೇಜಿಗೆ ಬರ್ತಾ ಇರಿ. ಗ್ಯಾರೇಜ್ ನಿಮ್ದೇ ಅಲ್ವಾ? ಬನ್ನಿ, ಪಾರ್ಟಿ ಶುರು ಮಾಡೋಣ. ನಡಿಗರು ಕುಡಿಯೋಣ, ಬಾಯಿ ಒಣಗ್ತಾ ಇದೆ. ನಡಿ 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 ಹೋಗೋಣ. ಏನ್ ಗುರು, ಫಿಗರ್ಗಳು ಇಷ್ಟು ಸಾಕಾಗಿದಾವೆ ಅಲ್ವಾ? ಮೊದ್ಲೇ ಗೊತ್ತಿದ್ರೆ ಇವ್ರನ್ನೇ ಪಟಾಯಿಸ್ತಿದ್ದೆ. ಬಿಟ್ರೆ ಏನೇನೋ ಅನ್ಕೋತೀಯ ಗುರು. ರಸಿಕ ಕಣಪ್ಪ. ಮತ್ತೆ ಸರಿ, ಎಲ್ಲಿವರೆಗೂ ಬಂತು ನಿಮ್ ಮೆಟ್ರೋ? ಸದ್ಯಕ್ಕೇನು ಹೇಳಕ್ಕಾಗಲ್ಲ, ಈಗಿನ್ನೂ ಪರಿಚಯ ಆಗಿದ್ದೀವಿ. ಹೌದಾ? ಹಾ, ಪ್ರೀತಿ ಹುಡ್ತಾ ಇದೆ ಅನ್ಸುತ್ತೆ. ಎಲ್ರೂ ಅದೇ ಹೇಳೋದು. ಆದ್ರೆ ನಾವಿನ್ನು ಫ್ರೆಂಡ್ಸ್ ತರನೇ ಇದೀವಿ ಅಷ್ಟೇ. ನಾವಿನ್ನು ಮುಂದುವರೆದಿಲ್ಲ. ಪಾಲಿಗೆ ಬಂದಿದ್ ಪಂಚಾಮೃತ ಗುರು. ಹೌದು ಗುರು, ಚಿಯರ್ಸ್. ಹೇ ಕಂದ, ಹೇ ರಾಜ, ಬಾ ಇಲ್ಲಿ.
ಏನಪ್ಪ ರಾಜ, ಏನ್ ಮಾಡ್ತಿದ್ಯಾ ಇಲ್ಲಿ? ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ಆದ್ರೆ ಒಂದ್ ವಿಷಯ ಏನ್ ಗೊತ್ತಾ, ನಿಮ್ಮಂತ ವಯಸ್ಸಿನ ಹುಡುಗರು ಪಬ್ಬು ಗಿಬ್ಬು ಅಂತ ಈ ತರ ಮಜಾ ಮಾಡ್ಕೊಂಡಿರೋದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ನನ್ ಗಾಡಿ ಸರಿಯಾದ ಟೈಮಿಗೆ ಸಿಗುತ್ತೋ ಇಲ್ವೋ ಅಂತ ಭಯ ಕೂಡ ಆಗುತ್ತೆ. ಮಂಡೇ ಸಂಜೆ ಒಳಗೆ ಗಾಡಿ ರೆಡಿ ಇರುತ್ತೆ, ಮಿಸ್ ಮಾಡಲ್ಲ. ಸರಿ ಆಯ್ತು, ಹಾಗಾದ್ರೆ ನೋಡು, ಇದನ್ನ ಟ್ರೈ ಮಾಡ್ತೀಯಾ? ಒಳ್ಳೆ ಮಾಲು. ಇಲ್ಲ, ನನಗೆ ಅಭ್ಯಾಸ ಇಲ್ಲ, ಥ್ಯಾಂಕ್ಸ್. ನನಗೆ ಇಷ್ಟೇ ಸಾಕು. ಒಳ್ಳೆ ಹುಡುಗ. ಸರಿ ಆಯ್ತು ಬಿಡು, ಅದು ನಿನ್ನಿಷ್ಟ. ನಿನಗೆ ಸ್ವರ್ಗದ ರುಚಿ ಗೊತ್ತಿಲ್ಲ. ಸರಿ ಆಯ್ತು, ಮಂಡೇ ಸಿಗೋಣ. ಹಾ ಹೌದು, ಮಂಡೇ. ಚೆನ್ನಾಗಿ ಎಂಜಾಯ್ ಮಾಡು. ಥ್ಯಾಂಕ್ ಯು. ಥ್ಯಾಂಕ್ಸ್. ಏನ್ ಪಾಟ್ಲೆ ಕೊಡ್ತಾನೆ ಗುರು? ಯಾವನಿಗೆ ಗೊತ್ತು ಗುರು. ಥ್ಯಾಂಕ್ ಯು. ಆಗ್ಲೇ ಶುರು ಹಚ್ಕೊಟ್ರಾ? ಚಿಯರ್ಸ್. Cheers. ಚೆನ್ನಾಗಿದೆ. ನೀನಿವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಫ್ಲರ್ಟ್ ಮಾಡಕ್ ನೋಡ್ತಾ ಇದ್ಯಾ? ಹೌದು, ಮಾಡ್ತಾ ಇದ್ದೀನಿ. ನೀನು ಬೀಳ್ತಾ ಇದ್ಯಾ? ಇರ್ಬೋದು. ಇರ್ಬೋದಲ್ವಾ? ನಕ್ಷತ್ರಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದಾವಲ್ಲ. ಹಾ, ನಮ್ಮೂರಲ್ಲಿ ನಕ್ಷತ್ರಗಳು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಿ ನೋಡಿದ್ರು ಬರೀ ನಕ್ಷತ್ರಗಳೇ. ಒಂದಿನ ನಿನ್ನ ಕರ್ಕೊಂಡು ಹೋಗ್ತೀನಿ. ಇದು ಡೇಟ್ ಅಲ್ವಾ? ಮಳೆ ಬರ್ತಿದೆ ಅನ್ಸುತ್ತೆ. ಹೌದು. ಮತ್ತೇನು ಸಮಾಚಾರ? ಏನೂ ಇಲ್ಲ. ಯಾರೋ ಬಂದಿದ್ದಾರೆ, ಆಮೇಲೆ ಮಾಡ್ತೀನಿ. ಬಾಯ್. ಹೇ, ಏನು ಸಮಾಚಾರ? ಏನಪ್ಪ, ಚೆನ್ನಾಗಿದ್ಯಾ? ಕಾರ್ ರೆಡಿ ಆಗಿದೆ, ತಗೊಂಡು ಹೋಗ್ಬೋದು. ಸರಿ, ಒಳ್ಳೇದು. ಥ್ಯಾಂಕ್ಸ್. ಸರಿ ಆಯ್ತು. ಚೇಂಜ್ ತಗೊಂಡು ಬರ್ತೀನಿ, ಒಂದು ನಿಮಿಷ ಇಲ್ಲೇ ರೀ. ಬೇಡ, ನೀನೇ ಇಟ್ಕೋ. ಯೋನಿ, ಒಂದು ನಿಮಿಷ ನನಗೆ ಟೂಲ್ ತಗೊಂಡು ಬಾ. ಪಾರ್ಟಿ ಮಾಡಿ ಸಾಕು, ಬೇಗ ಗರಾಜಿಗೆ ಬಾ ಗುರು. ಹೇ ವಿನಿ, ಇಸಾಕ್ ಹತ್ರ ಹೋಗಿ ಗಾಡಿ ತಗೊಂಡ್ ಬಂದಿಯಾ? ಹಾ, ಮತ್ತೆ ಮಚ್ಚ ಹೇಗಿದ್ಯಾ? ಆರಾಮ್ ಗುರು. ನೀನು? ಏನ್ ನೋಡ್ತಾ ಇದ್ಯಾ ಮಗ? ನಾನು ಕಾರ್ ಪೇಂಟ್ ಮಾಡ್ತೀನಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಮಿಕ್ಕಿ ಡೀಲ್ ಬಗ್ಗೆ ಹೇಳಿದ್ದೆಲ್ಲ ನಿನಗೆ ನೆನಪಿದೆ ಅಲ್ವಾ? ಹಾ, 20K. ಓಕೆ. 2% ಕಮಿಷನ್ ತಗೋಬೋದಷ್ಟೇ. 2%? ಅಷ್ಟು ಕಡಿಮೆಗೆಲ್ಲ ಡೀಲ್ ಮಾಡೋಕ್ಕಾಗತ್ತಾ? ಏನು ಗುರು ನೀನು? ಯಾರ್ ಗುರು ಪೇಂಟ್ ಮಾಡಿರೋದು? ಡೆಂಟ್ ತೆಗಿದೆ, ಹಂಗೆ ಪೇಂಟ್ ಮಾಡಿದಾನೆ ದಡ್ ನನ್ ಮಗ. ಐಸಾಕ್, ಹಾಂ ಅಣ್ಣ ಹೇಳಿ. ಮಿಕ್ಕಿ 11 ಗಾಡಿಗೆ ಏನಾಯ್ತು ಅಂತ ಸ್ವಲ್ಪ ಹೇಳ್ತೀಯಾ? ಏನಿಲ್ಲ. ಯಾಕೆ? ಆ ಗಾಡಿನ ಯಾರೋ ನೋಡಿದ್ದಾರೆ, ಕೆಟ್ಟದಾಗ ಕೆಲಸ ಮಾಡಿದ್ಯಾ ಅಂತ ಹೇಳಿದ್ದಾರೆ. ಹೊಸ್ದಾಗಿ ರೆಡಿ ಮಾಡಿಕೊಟ್ಟಿದ್ದೀನಿ. ಹಾಗಾದ್ರೆ ನಿಮ್ಮ ಹುಡುಗ ಅವಸರ ಕೆಲಸ ಮಾಡಿದ್ದಾನೆ? ಚಾನ್ಸೇ ಇಲ್ಲ. ಕಾರ್ಲೋಸ್ 1 ವಾರ ಕೆಲಸ ಮಾಡಿದ್ದಾನೆ. ಕಾರ್ಲೋಸ್ ಮಿಕ್ಕಿ ಕಾಲ್ ಮಾಡಿದ್ದ, ಹುಚ್ಚನ ಈ ತರ ರೊಚ್ಗೆದ್ದು ಬಿಟ್ಟಿದ್ದ. ಏನಂತೆ ಅವನ್ ಗೋಳು? ಹುಡುಗ ಬಂದ, ಕಾರ್ ನೋಡ್ದ, ಚೆನ್ನಾಗಿದೆ ಅಂದ. ಮರ್ಸಿಡೀಸ್ನ ಏನ್ ಮಾಡ್ದೆ ಕಂದ? ಏನಾಗಿಲ್ಲ, ಯಾಕೆ? ಕೆಲ್ಸ ಚೆನ್ನಾಗಿಲ್ಲ ಅಂತ ಬೈತಿದ್ದಾರೆ. ಹಿಂದೆ ಇತ್ತಲ್ವಾ, ಡೆಂಟ್ ತೆಗಿದೆ, ಹಾಗೆ ಪೇಂಟ್ ಮಾಡಿದೆ ಅಷ್ಟೇನೆ.
ಚೆನ್ನಾಗೆ ಕಾಣ್ತಿತ್ತಲ್ಲ. ಅಯ್ಯೋ ಯಾಕಾಗ ಮಾಡ್ದೆ? ಅದ್ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡೆ. ನೋಡು ಇವಾಗ ಗೊತ್ತಾಗ ಹೋಯ್ತು. ಸರಿ ತೊಲಗಪ್ಪ ಇವಾಗ. ಏನು? ಸರಿ ಆಯ್ತು ಬಿಡು, ತಪ್ಪಾಗಿದೆ, ಸರಿ ಮಾಡ್ಕೊಡ್ತೀನಿ. ಹಾ ಹೌದು, ಸರಿ ಸರಿ, ಡೀಲ್ ಪಕ್ಕ ಆಯ್ತು. ಬಾ ಪಾರ್ಟಿ ಮಾಡೋಣ. ಪರವಾಗಿಲ್ಲ ಬಾ. 2%, 2% ಅಂತಾರೆ. ನಾನಂದೆ 20%. ತಾಲೂಕೆಟ್ ನನ್ನ ಮಕ್ಕಳು ಅಲ್ಲ, 2% ಅಲ್ಲಿ 20% ಇಲ್ಲಿ ನನ್ನ ಮಕ್ಕಳಿಗೆ ತಲೆ ಇಲ್ವಾ? ಮೆಂಟ್ಲುಗಳು. ಅದಕ್ಕೆ ನೀನ್ ತಾನೇ ತಪ್ಪು ಮಾಡಿದ್ದು, ನೀನೇ ಸರಿ ಮಾಡಬೇಕು. ನಾನೇನು ತಪ್ಪು ಮಾಡಿಲ್ಲ, ಸರಿಯಾಗಿ 20% ಹೇಳಿದ್ದೀನಿ, ನೀವು ಹೇಳ್ದಂಗೆ. ಪ್ರಾಬ್ಲಮ್ ಏನು ಗೊತ್ತಾ? 20% ಬಂತು ಅಂದ್ರೆ ನಾನು ತಿನ್ಬೋದು, ನಮ್ಮವರು ತಿನ್ಬಹುದು. ಇಲ್ಲ ಅಂದ್ರೆ ಈ ಡೀಲ್ನ ಯಾಕಾದ್ರೂ ಮಾಡಬೇಕು ಹೇಳು? ಅದಕ್ಕೆ ನೀನೀಗ ಮುಚ್ಕೊಂಡು ಆ ಕಳ್ಳನ್ ಮಕ್ಕಳ ಹತ್ರ ಹೋಗಿ 20%ಗೆ ಒಪ್ಸು. ಇಲ್ಲ ಅಂದ್ರೆ 0% ಆಗಿ ಹೋಗ್ತೀಯ. ಸರಿ, ಒಳ್ಳೇದು, ಮುಚ್ಕೊಂಡು ಹೋಗ್ತಾರಲ್ಲಿ. ಮತ್ತೆ ಕೆಲಸ ಆದ್ಮೇಲೆ ಬೇಗ ವಾಪಸ್ ಬಂದ್ಬಿಡು, ಕೂತ್ಕೊಂಡು ಪಾರ್ಟಿ ಮಾಡೋಣ. ಹೋಗು. ಹಲೋ ಮಿಸ್ಟರ್ ಲಿವಿ, ನಾನು ಐಸಾಕ್, ಬಾಡಿ ಶಾಪಿಂದ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಏನಕ್ಕೆ ಫೋನ್ ಮಾಡಿದ್ದೀಯಾ? ಏನೋ ಪ್ರಾಬ್ಲಮ್ ಇದೆ ಅಂತಂದ್ರು. ಇಲ್ಲ 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 ಇಲ್ಲ, ನನಗ್ ಪ್ರಾಬ್ಲಮ್ ಇಲ್ಲ, ನನಗೆ ಯಾವತ್ತೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಮಗನೆ, ನಿನಗೆ ದೊಡ್ಡ ಪ್ರಾಬ್ಲಮ್ ಬಂದಿದೆ. ಸರ್ ಇಲ್ಲ, ಒಂದ್ ನಿಮಿಷ ಮಾತಾಡಕ್ ಅವಕಾಶ ಕೊಡಿ. ಅದೇನಾಯ್ತು ಅಂದ್ರೆ? ಇಲ್ಲ 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 ಮಗನೆ, ನಿನಗೆ ಊರ್ ಬಿಟ್ಟು ಹೋಗೋದಕ್ಕೆ ಅವಕಾಶ ಕೊಡ್ತೀನಿ ಅಷ್ಟೇ. ಮಗನೆ, ಯಾರ ಜೊತೆ ಮಾತಾಡ್ತಿದೆ ಗೊತ್ತಾ? ನಮ್ಮ ಹುಡುಗರು ನಿನ್ ಜಾಗಕ್ಕೆ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಾ? ಮಗನೆ, ನಿನಗೆ ಬೀದಿ ನಾಯಿಗೆ ಹೊಡೆದು ಮೂಟೆ ಕಟ್ಬಿಡ್ತಾರೆ ಅಷ್ಟೇ. ಏನ್ ಸರ್ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ? ಮಗನೆ, ನನ್ನ ಮಗನೇ ಮುಚ್ಕೊಂಡು ಕೇಳೋಲ್ಲ. ಮಗನೇ, ಮೊದ್ಲು ನಾನ್ ಮಾತಾಡೋದು ಕೇಳಲೇ. ಏನ್ ದೊಡ್ಡ ಡಾನ್ ಅನ್ಕೋಬಿಟ್ಟಿದ್ಯಾ? ಮೀಟರ್ ಇದ್ರೆ ಬಾರೋ ಇಲ್ಲಿಗೆ. ಯಾಕೆ ಮಗನೇ, ದಮ್ಮಿಲ್ವಾ? ದಮ್ಮು ಮಗನೇ, ನನಗೆ ದಮ್ಮಿಲ್ಲ ಅಂತೀಯ? ನಾನ್ ದಮ್ಮೇನು ಅಂತ ತೋರಿಸ್ತೀನಿ. ಅಲ್ಲಿಗೆ ಬಂದು ನಿನ್ ಮೈ ಚರ್ಮ ಎಲ್ಲ ಸುಲ್ದು ಚರ್ಬಿ ಎಲ್ಲ ತೆಗೆದು ಹಾಕಿ ಬೀದಿ ನಾಯಿಗೆ ಹಾಕ್ತೀನಿ. ಮಗನೇ, ಏನ್ ಅನ್ಕೊಂಡಿದ್ಯೋ? ಏಯ್ ಮಗನೇ, ನಾ ಹೇಳೋದ್ ಕೇಳಲೇ. ಅಕಸ್ಮಾತ್ ಅಲ್ಲಿ ಬಂದ್ರೆ ಮುಗೀತು ಕತೆ ನಿಂದು. ಕಚ್ಚಡ ಮಗನೇ, ಮಾಡ್ತೀನಿ. ನನ್ ಮಗನೇ, ಬಾರಲೇ. ಬರ್ಲಿ ನನ್ ಮಗ. ಮಗನೇ, ಸರಿ ಇನ್ನೊಂದ್ಸಲ ಟ್ರೈ ಮಾಡಿ. ನಾನು ಎಂಥ ದೊಡ್ಡ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀನಿ ಅಂತ ನನಗೆ ಗೊತ್ತಾಗಿದ್ದೆ 2 ದಿನ ಆದಮೇಲೆ. ಮುಂದೆ ಇನ್ನೂ ಪರಿಸ್ಥಿತಿ ಕೆಡ್ತಾ ಹೋಗುತ್ತೆ ಅಂತ ನನಗೆ ಗೊತ್ತಾಗೋಯ್ತು. ನೋಡೋ, ಅದೇನೋ ಚಿಕ್ಕ ಕೆಲಸ ಅವನು ಯಾಕೋ ಮೆಂಟ್ಲಾಡ್ದಂಗೆ ಆಡ್ತಿದ್ದಾನೆ. ಚಿಕ್ಕ ಕೆಲಸ ಅಲ್ಲ ಕಣೋ. ಹಾಗಂತ ನಾ ಇವಾಗ ಭಯ ಪಡ್ಬೇಕಾ? ವಾರ ನ್ಯೂಸ್ ಪೇಪರ್ ಓದಿದ್ಯಾ? ನವ ದಂಪತಿಗಳು ದಾರುಣವಾಗಿ ಹತ್ಯೆಗೀಡಾದ್ರು ಅಂತ ಬಂದಿತ್ತಲ್ಲ. ಅದಷ್ಟೇ ಅಲ್ಲ, ಟಾಮಿ, ಮಿಕ್ಕಿ ಅವನ್ನ ಹೊಡ್ಸಿದ್ದ. ಹುಡುಗಿ ವಿಷಯಕ್ಕೆ ಸತ್ತ ಅನ್ಕೊಂಡಿದ್ದೆ. ಅವನೇನೆ. ಅವ್ನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಇವಾಗ ಏನ್ ಮಾಡ್ಬೇಕು? ಹೆದರ್ಕೋಬೇಕಾ? ನೋಡು, ಸ್ವಲ್ಪ ದಿನ ಊರ್ ಬಿಟ್ಟು ಹೋಗ್ಬಿಡು, ನಾವು ನೋಡ್ಕೋತೀವೆಲ್ಲ. ನನ್ನ ಭಯ ನಿಜ ಆಯ್ತು.
ನಾನು 3 ದಿನ ಎಲ್ಲೆಲ್ಲಿ ಹೋದ್ನೋ ಅಲ್ಲೆಲ್ಲ ನಮ್ಮ ಕಡೆಯವ್ರಿಗೆ ಬಂದು ನಾನು ಅಪಾಯದಲ್ಲಿದ್ದೀನಿ ಅಂತ ಅವರು ಹೇಳ್ತಾ ಹೋದ್ರು, ಭಯ ಪಡಿಸಿದ್ರು. ಸಮಸ್ಯೆ ಜಾಸ್ತಿ ಆಗ್ತಾ ಹೋಯ್ತು. ನಂಗೆ ಬೇರೆ ದಾರಿ ಇರಲಿಲ್ಲ. ನಮ್ಮ ಮನೆಯವ್ರನ್ನ ಕಾಪಾಡ್ಕೋಬೇಕಿತ್ತು. ನಾನೇನ್ ಮಾಡಕ್ ಹೊರಟಿದ್ದೆ? ಮಿಕ್ಕಿಯಲ್ಲಿದ್ದಾನೆ, ಮುಚ್ಕೊಂಡು ಎಲ್ಲಿದ್ದಾನೆ ಹೇಳೆ. ನಾನು ಕೊಲೆಗಾರ ಅಲ್ಲ, ಯಾವತ್ತೂ ಆಗಲ್ಲ. ನನ್ನ ಅದೃಷ್ಟ ನನಗೆ ಕೈ ಕೊಟ್ಬಿಟ್ಟಿತ್ತು. ಹೇ, ಐಸಾಕ್, ಐಸಾಕ್, ಏನಾಯ್ತು ನಿನ್ಗೆ? ಹ್ಮ್, ನಿನ್ನಷ್ಟು ಅದೃಷ್ಟವಂತ ಇನ್ನೊಬ್ಬ ಇಲ್ಲ ಗುರು. ನಿನಗೆರಡು ಅದ್ಭುತ ಸುದ್ದಿ ಹೇಳ್ತೀನಿ ಕೇಳು. ಎರಡಾ? ಅದೇನ್ ಸಿಹಿ ಸುದ್ದಿ ಹೇಳ್ತೀಯೋ ಹೇಳ್ ಸಾಯಪ್ಪ. ಮಿಕ್ಕಿ ಲಿವಿಂಗ್ ಸತ್ತೋಗ್ಬಿಟ್ಟ. ಏನೋ? ನಿನ್ನೆ ರಾತ್ರಿ ಮಜಾ ಮಾಡಕ್ ರೂಮ್ ಹಾಕಿದ್ರಂತೆ. ಎರಡನೇ ಸುದ್ದಿ ಏನು ಗುರು? ಹೇಳು ಗುರು, ತಡ್ಕೊಳಕ್ ಆಗ್ತಿಲ್ಲ. ಅಣ್ಣ ಜೈಲಿಂದ ಬರ್ತಾ ಇದ್ದಾನೆ. Hey! Hey! ಹೇ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ಯಾ? ಹೆಂಗೆ ನಾವು ನಾವಂದ್ರೆ ಸುಮ್ನೆನಾ? ನಾನು ಎಲ್ರೂ ಮಾತಾಡ್ಸ್ಕೊಂಡ್ ಬರ್ತೀನಿ. ಬೇಡ ಇರು. ನೋಡಕ್ ಒಳ್ಳೆ ಹುಡುಗಿ ತರ ಕಾಣ್ತಾಳೆ. ಹೌದು, ಒಳ್ಳೆ ಹುಡುಗಿನೇ. ನಿಂಗಿಷ್ಟನಾ? ಹಾ, ನೀನ್ ಸೆಟ್ಲ್ ಆಗ್ತಿರೋದು ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಏನ್ ಗೊತ್ತಾ, ನಾನು ಜೈಲಲ್ಲಿದ್ದಾಗ ನಿನಗೇನೋ ಪ್ರಾಬ್ಲಮ್ ಆಯ್ತು ಅಂತ ನಾನು ತುಂಬಾನೇ ಕೇಳ್ಪಟ್ಟೆ. ನನ್ನ ಕೈಯಲ್ಲಾಗಿದ್ದು ನಾನು ಮಾಡಿದೆ. ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗ್ತಿಲ್ಲ. ಏನ್ ಹೇಳ್ತಿದ್ಯಾ ನೀನು? ಏನಿಲ್ಲ. ಮತ್ತೆ ಯಾವ್ದು ಕುಡಿತೀಯಾ? ರೆಡ್ಡಾ ವೈಟಾ? ಯಾವುದು? ರೆಡ್. ಚೇರ್ಸ್.
ಮತ್ತೆ ಇವಾಗ ಏನು ಮಾಡ್ತೀಯಾ? ಏನು ಪ್ಲ್ಯಾನ್ಸು? ಇಲ್ಲ, ಏನೂ ಇಲ್ಲ. ಆದರೆ ಎಷ್ಟು ದಿನ ಅಂತ ಒಂಟಿಯಾಗಿರೋಕ್ಕಾಗತ್ತೆ? ಉಪ್ಪು ಖಾರ ತಿನ್ನೋ ದೇಹ ಇದು. ಜೈಲಲ್ಲಿ ಗಂಡಸರ ಮಧ್ಯೆ ಇದ್ದು ಬೋರ್ ಆಗ್ಬಿಟ್ಟಿದೆ. ಅರ್ಥ ಆಯ್ತಲ್ಲ? ಅಯ್ಯೋ ನಿಮ್ಮ ಏನು ಬಿಟ್ಟು ಸಿಕ್ಕಿದ್ರೆ ಈ ಥರ ಮಿಕ್ಸ್ ಆಗ್ತಿದೆ. ಕೇಳಿ ಇಲ್ಲಿ, ಎಲ್ಲ ಕೇಳಿ ಇಲ್ಲಿ. ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಬಂದಿದ್ದು ಖುಷಿ ಆಯ್ತು. ಮತ್ತೆ ಅಮ್ಮನ ಆಶೀರ್ವಾದ ಬೇರೆ ಇದೆ. ಥ್ಯಾಂಕ್ ಯು. ಪಾರ್ಟಿ ಶುರು ಮಾಡೋಣ. ಚೇರ್ಸ್. Cheers! ಯಾವಾಗಿಂದ ಈ ತರ ಇದೆ? ಆ ಕಿರಿಕಾದಾಗಿಂದ ಬಿಸ್ನೆಸ್ ಹಿಂಗೆ ಇದೆ. ಏನಿಲ್ಲ ಬಿಡು ಗುರು, ಇದೆಲ್ಲ ಲೈಫಲ್ಲಿ ಇದ್ದಿದ್ದೆ, ಹೋಗ್ಲಿ ಬಿಡು. ಈ ತರ ಬಿಸ್ನೆಸ್ ಮಾಡೋದಕ್ಕಾಗತ್ತಾ? ದುಡ್ಡು ಮಾಡೋದಕ್ಕೆ ಬೇರೆ ಏನಾದರೂ ಉಪಾಯ ಮಾಡಬೇಕು. ಹೀಗೆ ಕೂತಿದ್ರೆ ಆಗೋದಿಲ್ಲ. ಆಮೇಲೆ ಸಿಗ್ತೀನಿ. ಏನೋ ಮಾಡ್ತಿದ್ಯಾ? ಮಾತಾಡ್ಬೇಕು ಬಾ. ನನ್ನ ಮಗನ ಯಾಕೆ ಕರ್ಕೊಂಡು ಬಂದೆ? ನಿಂಗೆ ಹೆಲ್ಪ್ ಮಾಡಕ್ ಬಂದಿದ್ದಾನೆ. ಏನು ತಮಾಷೆ ಮಾಡ್ತಿದ್ಯಾ? ಇಲ್ಲ ಇಲ್ಲ, ಮಾಡ್ತಾ ಇಲ್ಲ. ನಿನ್ ಬಿಸ್ನೆಸ್ ಎಲ್ಲ ಒಡ್ಸ್ಕೊಂಡು ಹೋಗ್ಬಿಟ್ಟಿದೆ. ಅಲ್ಲಿ ನಿಂತಿದ್ದಾನಲ್ಲ, ಅವನೇ ನಿನ್ ಬಿಸ್ನೆಸ್ನ ವಾಪಸ್ ಸರಿ ಮಾಡೋದಕ್ಕೆ ಆಗೋದು. ಇಂಥ ಅವಕಾಶ ಮತ್ತೆ ಸಿಗಲ್ಲ, ಅರ್ಥ ಮಾಡ್ಕೊ. ನಡಿ, ಕುಡ್ಕೊಂಡು ಮಾತಾಡೋಣ. ಎಣ್ಣೆ ಎಲ್ಲಾನು ಅರ್ಥ ಮಾಡ್ಸತ್ತೆ ಬಾ. ಬರ್ತೀಯಾ ಇಲ್ವಾ? ನೋಡಿ, ಇವಾಗ ಇವನ್ ಬಾಸು ಶೂಟ್ ಮಾಡಿಸ್ಕೊಂಡು ಸತ್ತೋಗಿದ್ದಾನೆ. ಇವಾಗ ಬಾಸ್ ಯಾರು ಇಲ್ಲ, ಇವಂದೇ ಸಾಮ್ರಾಜ್ಯ. ಅವನದೊಂದು ಸೇಫ್ ಇದೆಯಂತೆ, ಅದರಲ್ಲಿ ಬೇಜಾನ್ ದುಡ್ಡಿದೆ. ಇಂಥ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ. ನೀನ್ ಬಿಸ್ನೆಸ್ನು ಇಂಪ್ರೂವ್ ಮಾಡ್ಕೋಬಹುದು, ಸೆಟ್ಲಾಗಿ ಮದುವೆ ಕೂಡ ಆಗ್ಬೋದು, ಮತ್ತೆ ಮಕ್ಕಳು ಮಾಡ್ಕೋಬಹುದು. ದುಡ್ಡೇ ದೊಡ್ಡಪ್ಪ ಅಂತ ಗಾದೆ ಕೇಳಿದೆ ತಾನೆ? ನೋಡು, ನಾನು ನಿನ್ನ ಜೊತೆ ಬಂದಿರ್ಬೋದು, ಆದರೆ ನಾನು ನಿನ್ನ ನಂಬೋದಿಲ್ಲ. ನನಗೇನು ತಲೆ ಕೆಟ್ಟಿಲ್ಲ, ಗೊತ್ತಾಯ್ತಾ? ಹೇ, ಹಳೇದನ್ನೆಲ್ಲ ಬಿಡು. ಮುಂದೆ ಏನಾಗಬೇಕು ಅದನ್ನ ನೋಡು. ಅರ್ಥ ಮಾಡ್ಕೋ, ಇವನ್ನ ನಂಬೋದಿಕ್ಕಾಗಲ್ಲ. ಹಳೆದೆಲ್ಲ ಮರಿಬೇಕು ಅಂತ ಹೇಳಿ ಇವನೀಗ ನಮ್ಮ ಜೊತೆ ಇದ್ದಾನೆ. ಹಳೆದನ್ನೆಲ್ಲ ಮರೆತು ಜೊತೆಗೆ ಡೀಲ್ ಮಾಡೋದನ್ನ ನೋಡು. ಅದೇ ನಿಂಗೆ ಒಳ್ಳೇದು. ಆ ಸೇಫಲ್ಲಿ ಏನೇನಿದೆ ಅಂತ ನಿಂಗೆ ಗೊತ್ತಾ? ದುಡ್ಡಿದೆ, ಬೆಲೆ ಬಾಳೋ ಅಂತ ಡೈಮಂಡ್ಸ್ ಎಲ್ಲ ಇದೆಯಂತೆ. ಅದ್ರ ಬೆಲೆ ಮಾರ್ಕೆಟಲ್ಲಿ ಮಿನಿಮಮ್ ಅಂದ್ರೂ $500,000 ಆಗುತ್ತೆ. ಅರ್ಥ ಆಯ್ತಾ? ನಾವೆಲ್ಲ ಸೇರಿ ಅಲ್ಲಿಗೆ ಹೋಗೋಣ. ನೀನು ಆಚೆ ಇರು, ನಾವು ಹೋಗಿ ಕೆಲಸ ಮುಗಿಸ್ತೀವಿ. ಹೆದರ್ಕೋಬೇಡ, ಯಾವ ರೀತಿನೂ ಎಡವಟ್ ಆಗೋದಿಲ್ಲ. ನಿನ್ನಲ್ಲಿ ಈಗಲೂ ಕೂಡ ಗಂಡಸ್ತನ ಇದೆ ಅಂತ ಅನ್ಕೊಂತೀನಿ. ಸ್ವಲ್ಪ ಮೀಟ್ರು ತೋರಿಸ್ಕೋಬ್ರು. ಇಂಥ ಅವಕಾಶ ಮತ್ತೆ ನಿಂಗೆ ಸಿಗೋದಿಲ್ಲ, ಅರ್ಥ ಮಾಡ್ಕೋ. ಸುಮ್ಮನೆ ನನ್ನ ಮಾತು ಕೇಳು. ಲೇ, ಏನಂತೀಯೋ? ಇಲ್ಲ, ಇದು ನನ್ನ ಕೈಲಾಗಲ್ಲ, ಖಂಡಿತ ಆಗಲ್ಲ. ಹೆದರ್ಕೋಬೇಡ, ನಿನ್ನ ಜೊತೆಗೆ ನಾವಿಬ್ರಿದ್ದೀವಿ. ಮೊದಲು ಬಿಸ್ನೆಸ್ನ ಸರಿ ಮಾಡ್ಕೊ. ನಿನ್ನ ಹುಡುಗಿನ ಮದುವೆ ಮಾಡ್ಕೊ. ಪದೇ ಪದೇ ಹೇಳಿದ್ನೆ ನನ್ನ ಕೈಲಿ ಹೇಳೋಕ್ಕಾಗಲ್ಲ. ಇನ್ನೂ ಮ್ಯಾಟ್ರನ್ನ ಹೇಳಿಬಿಡ ಅಷ್ಟೇ. ಇವಾಗ್ಲಾದ್ರೂ ಜೊತೆಗೆ ನೆಟ್ಗಿರ್ತಿ ಅಂದ್ಕೊಂಡಿದ್ದೀನಿ.
ಅದೇನ್ ಹಾಡ ಏನೋ ಗೊತ್ತಿಲ್ಲ, ಏನೋ ಹಾಡು ಹಾಡ್ತಿದ್ದೀನಿ, ಲಿರಿಕ್ಸ್ ಗೊತ್ತಿಲ್ಲ. ನಿನ್ ಫ್ರೆಂಡ್ ಸೀಟಲ್ಲಿ ಕೂತ್ಕೊಂಡು ರೆಡಿ ಆಗಿರೋ, ಬೇಗ ಬಾ. ಈ ಟೈಮಲ್ಲಿ ಆಫೀಸ್ ಒಳಗೆ ಯಾರು ಕೂಡ ಬರೋದಿಲ್ಲ. ಹಾಗೂ ಯಾರಾದ್ರೂ ಬಂದ್ರು ಅಂತ ಅಂದ್ರೆ 3 ಸರಿ ಹಾರ್ನ್ ಮಾಡಿ ಇಂಜಿನ್ ಸ್ಟಾರ್ಟ್ ಮಾಡಿ ಇಟ್ಕೋ. ನಾವು ಬಂದಿದ ತಕ್ಷಣ ಹೋಗೋಕೆ ರೆಡಿ ಆಗಿರ್ಬೇಕು. ಹೇ, ಶ್ರೀಮಂತ ಆಗಕ್ಕೆ ರೆಡಿ ಆಗು. ಓ ಬನ್ನಿ ಸರ್. ಸಾರಿ, ಲೇಟ್ ಆಗೋಯ್ತು. ಇವರೇ ನನ್ನ ಪಾರ್ಟ್ನರ್ ರಿಚರ್ಡ್ ರಾಬರ್ಟ್ಸ್. ಹಾಯ್, ಹೇಗಿದ್ದೀರಾ? ಸರ್ ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಂಡು ಮಾತಾಡೋಣ. ನನ್ಗೆ ಈಗಿನ್ನು ಮದುವೆ ಆಗಿದೆ, ಬೇಗ ಮನೆಗೆ ಹೋಗಿಲ್ಲ ಅಂದ್ರೆ ನನ್ನ ಹೆಂಡತಿ ಮಕ್ಕ ಉಗಿತಾಳೆ. ನನ್ನ ಹೆಂಡ್ತಿನೋ ಮುಂಚೆ ಹೀಗೆ ಉಗಿತಾ ಇದ್ಲು. ಹಾ, ಮದುವೆ ಆದವರೆಲ್ಲ ನಿಮ್ಮ ಥರನೇ ಹೇಳೋದು ಬಿಡಿ. ನೀವು ಬಿಡಿ ಸೀನಿಯರ್ಸು. ಅದಕ್ಕೆ ಬ್ಯಾಚುಲರ್ ಆಗಿರ್ಬೇಕು ಅನ್ನೋದು. ದುಡ್ಡು ಖರ್ಚು ಮಾಡು, ಏನು ಬೇಕೋ ಎಲ್ಲ ಸಿಗುತ್ತೆ. ಹೌದು. ಸರಿ, ಇವಾಗ ಏನು ಮಾಡಬೇಕು ಹೇಳಿ. ಏನು ಮಾಡಬೇಕು ಅಂತ ನೀವೇ ಹೇಳಿ ಸ್ವಾಮಿ. ನಮಗೆ ನಿನ್ನ ಡೈಮಂಡ್ಸ್ ಬೇಕು. ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಡಿಮ್ಯಾಂಡ್ ಮಾಡ್ತಿದ್ದೀವಿ. ಡೈಮಂಡ್ಸ್ ಎಲ್ಲಿದೆ ಅಂತ ಹೇಳೋ, ಡೈಮಂಡ್ಸ್ ಎಲ್ಲಿದೆ ಅಂತ ಹೇಳೋ. ಸರಿ ಸರಿ. ಸೇಫ್ ಎಲ್ಲಿದೆ? ಇಲ್ಲ ಸರ್, ನಮ್ಮ ಹತ್ರ ಯಾವ ಸೇಫು ಇಲ್ಲ. ಏನು ಹೇಳ್ತಿದ್ದೀರಾ? ಸುಮ್ಮನೆ ಹೇಳ್ಬಿಡೋ, ಮುಚ್ಕೊಂಡು ಹೇಳು. ನಿನ್ ಹೆಂಡತಿ ಬೇರೆ ಮನೇಲಿ ಕಾಯ್ತಾ ಇದ್ದಾಳ್ತಾನೆ, ನೀನ್ ಹೋಗ್ತಾ ಇಲ್ಲ, ನಾನು ಹೋಗ್ಲಾ? ಆಯ್ತು. ಓಪನ್ ಮಾಡು. ನನಗೆ ಕಾಂಬಿನೇಷನ್ ಗೊತ್ತಿಲ್ಲ. ನಮ್ಮ ಮುಂದೆ ದಡ್ಡನ್ ಮಕ್ಕಳು ಅನ್ಕೊಂಡಿದ್ಯಾ? ಪ್ರಾಣದ ಮೇಲೆ ಆಸೆ ಇದ್ರೆ ಬೇಗ ಅದನ್ನ ಓಪನ್ ಮಾಡು. ಬೇಗ. ನನಗೆ ಗೊತ್ತಿಲ್ಲ, ನನಗೆ ಜ್ಞಾಪಕ ಇಲ್ಲ. ಸರಿಯಾಗಿ ಹೇಳು, ನಿನಗೆ ಗೊತ್ತಿಲ್ವಾ ಅಥವಾ ನೆನಪಾಗ್ತಾ ಇಲ್ವಾ? ನೋಡು, ನಿನಗೆ ಜ್ಞಾಪಕ ಇಲ್ಲ ಅಂದ್ರೆ ಈ ರೀತಿ ಜ್ಞಾಪಿಸ್ತೀನಿ. ಮುಚ್ಕೊಂಡು ಕೇಳಿಸ್ಕೊ. ಸೇಫ್ ಓಪನ್ ಮಾಡಿದ್ರೆ ನೀನು ನಿನ್ ಹೆಂಡತಿ ಸೇಫ್ ಆಗಿರ್ತೀರಾ. ಯಾರಿಗೂ ಯಾವ ತೊಂದ್ರೆನೂ ಆಗೋದಿಲ್ಲ. ಬೇಗ ನಡಿ, ಬೇಗ ನಡಿ, ನಡಿ. ಏನ್ ಗುರು ಅದು? ಏನು ಕೈಯೆಲ್ಲ ರಕ್ತ? ನನ್ನ ಮಗ ಕಾಂಬಿನೇಷನ್ ಜ್ಞಾಪಕ ಇಲ್ಲ ಅಂದ್ರೆ ಎತ್ತು ಕೊಟ್ಟೆ ಒಂದು. ಏನ್ ಗೊತ್ತಾ, ತಕ್ಷಣ ಅವನಿಗೆ ಕಾಂಬಿನೇಷನ್ ನೆನಪಾಯ್ತು. ಏನಾಗಿದೆ ನಿಮ್ಗಳಿಗೆ? ಐಸಾಕ್, ಏನೋ ಇವಾಗ? ನನ್ ಮಕ್ಳ ಹೇಳಿದ್ದೆ ತಾನೆ ಯಾರಿಗೂ ಏನು ಏಟಾಗ್ಬಾರ್ದು ಅಂತ. ನನ್ ಮಕ್ಳ ನಿಂತ್ಕೋ. ದುಡ್ಡು ಸಿಕ್ತಲ್ಲ ಅಷ್ಟೇ ಇಂಪಾರ್ಟೆಂಟ್ ಕಣೋ. ನನ್ ಮಕ್ಳ ನನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ದುಡ್ಡು ನೀವೇ ಇಟ್ಕೊಳ್ಳಿ, ತೊಲಗಿ ಇಲ್ಲಿಂದ. ಇರೋ ಸಾಯಲಿ ಬಿಡ.
ಎಲ್ರೂ ಆಗೋ ಹಾಗೆ ನಾನು ಕೂಡ ಆದೆ. ಮದ್ವೆ ಆದೆ. ಹಿಂದೆ ನಡೆದ ಕಹಿ ಘಟನೆಗಳನ್ನ ಒಂದೊಂದಾಗಿ ನಿಧಾನಕ್ಕೆ ಮರೆಯೋಕ್ ಶುರು ಮಾಡಿದೆ. ಮುಂದಿನ 5 ವರ್ಷದಲ್ಲಿ ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡಿದೆ. ಮಕ್ಕಳು ಮರಿ ಎಲ್ಲ ಆರಾಮಾಗಿ ಆಟಾಡೋ ಹಾಗೆ ಒಂದು ದೊಡ್ಡ ಮನೆ ಕಟ್ಕೊಂಡೆ. ನಮ್ಮ ಅಣ್ಣ ಕೂಡ ನಮ್ಮನೆ ಹತ್ರನೇ ಮನೆ ತಗೊಂಡ. ನಾನು ಪ್ರೀತಿಸಿದ ಹುಡುಗಿ ನನಗೆ ಸಿಕ್ಕಿದ್ಲು. ಅದಕ್ಕಿಂತ ದೊಡ್ಡ ಸಂತೋಷ ಜೀವನದಲ್ಲಿ ಏನಿದೆ ಹೇಳಿ? ಆದ್ರೆ ಲಿವೈದು ಜೀವನ ಬೇರೆ ತರನೇ ನಡೀತಾ ಇತ್ತು. ತನ್ನ ರಾಬರಿ ಕೆಲಸನ ಕಳ್ಳರ ಜೊತೆ ಸೇರ್ಕೊಂಡು ಇನ್ನಷ್ಟು ದೊಡ್ಡದಾಗಿ ಮಾಡ್ಕೊಂಡ. ಅವನ ಅದೃಷ್ಟನ ಪರೀಕ್ಷೆ ಮಾಡ್ತಾ ಹೋದ. ಲಿವಾಯ್, ಹೆಕ್ಟರ್, ಬಹಳ ಸಂತೋಷ ಆಯ್ತು. ನಂಗೂ ಅಷ್ಟೇ. ಇವನು ನನ್ನ ಪಾರ್ಟ್ನರ್, ತುಂಬಾ ವರ್ಷದ ಜೊತೆಗಿದ್ದಾನೆ. ಬನ್ನಿ ಮಾತಾಡೋಣ. ಲೇ ನಡಿಯ, ನೀ ರೆಡಿಯಾಗಿರು, ನಾನು ಬರ್ತೀನಿ. ನಮ್ಮ ಹೊಸ ಪಾರ್ಟ್ನರ್ಗೆ ಒಂದು 90 ಹಾಕಪ್ಪ. ಸಿಗಾರ್ ತಗೋ, ತುಂಬಾ ಸ್ಪೆಷಲ್ ಇದು. ಅವನ ಹೊಸ ಫ್ರೆಂಡ್ ಹೆಕ್ಟರ್ ಡ್ರಗ್ ಡೀಲಿಂಗ್ ಅಲ್ಲಿ ಡಾನ್ ಆಗಿದ್ದ. ಚೇರ್ಸ್. ಚಿಯರ್ಸ್. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರಿಗೂ ಅಂದ್ರೆ ಯಾರಿಗಪ್ಪ? ನಮಗ್ ಮಾತ್ರ. ಹಾಗೆ ಹೇಳು ಮತ್ತೆ. ಸುಮ್ನೆ ಎಲ್ಲರಿಗೂ ಬಂತು. ಇನ್ನೇನ್ ಮುಗೀತು. ಮನೆಗೆ 1 ಬಾಕ್ಸ್ ತಗೊಂಬ, ಮಿಕ್ಕಿದ್ ಮಾರ್ಬಿಡು. ಹೆಕ್ಟರ್, ಹೇಗಿದ್ಯಾ? ಡೀಲ್ ಪ್ರಕಾರ ನಿಮಗೆ ಕಳಿಸ್ಬೇಕಾಗಿರೋದನ್ನೆಲ್ಲ ನಾನು ಕಳಿಸಿದ್ದೀನಿ. ಓಕೆ, ಸರಿ. ಹಾಗೆ ಆಗ್ಲಿ, ಮುಂದೆನೂ ಹಾಗೆ ಮಾಡೋಣ. ಮಾಲೆಲ್ಲ ಗರಾಜಲ್ಲಿದೆ, ಪ್ಯಾಕಿಂಗ್ ಮಾಡಬೇಕಾ? ಮಾಮೂಲಿ ಅದೇ ಜಾಗಕ್ಕೆ ಹೋಗ್ಬೇಕು. ಮಾಮೂಲಿ ಅದೇ ಡೀಲೆ, ಆದ್ರೆ ಈ ಸಲ ಸೆಡೆ ಇರ್ತಾನೆ ಅಷ್ಟೇನೆ. ಅವನಿಗೆ ಕೊಟ್ಬಿಡು. ಒಳ್ಳೆ ಕತೆ. ಅವನಿಗೆ ಟೈಮ್ ಸೆನ್ಸ್ ಜಾಸ್ತಿ, ಅದಕ್ಕೆ 11 ಗಂಟೆಗೆ ಇದ್ಬಿಡು. ಮತ್ತೆ ಸೋಮವಾರ ರಾತ್ರಿ ವಾಪಸ್ ಬಂದ್ಬಿಡು. ಏನು ಯೋಚಿಸ್ತಾ ಇದೆಯಾ? ಹೋಗು. ಹೋಗ್ತೀನಿ. ಪಂಕ್ಚುಯಾಲಿಟಿ. ನಿಮ್ಮಂತ ಹುಡುಗರು ಹಿಂಗೆ ಇರ್ಬೇಕು. ರಾಜಕಾರಣಿ ಆಗ್ಬಹುದು. ಯಾಕೆ ನೀವು ಮಂತ್ರಿ ಆಗಲ್ವಾ? ನಮ್ಗೆಲ್ಲ ವಯಸ್ಸಾಯ್ತಪ್ಪ, ಇವಾಗೆಲ್ಲ ನಿಮ್ದೇ ದುನಿಯಾ. ಯುವಕರು ನೀವು, ನೆಲ ಗುದ್ದಿ ನೀರ್ ತೆಗಿಯೋರು. ಸರಿ, ನೀವೇಗಿದ್ದೀರಾ? ಮಕ್ಕಳು ಆದ್ವು, ಮೊಮ್ಮಕ್ಕಳು ಆದ್ವು, ಆಡ್ಕೊಂಡು ಕೂತಿದ್ದೀನಿ. ಸುಖ ಪುರುಷ. ಮೊಮ್ಮಕ್ಕಳನ್ನ ಕಣಪ್ಪ, ಈ ತರ ಎಲ್ಲ ತಪ್ಪು ತಿಳ್ಕೋಬಾರ್ದು. ಏನ್ ಮಾವ, ಇಂಥ ಕಡೆ ಎಲ್ಲ ಬಿಸ್ನೆಸ್ ಮಾಡ್ತೀಯಲ್ಲ ನೀನು? ಮತ್ತಿದಕ್ಕೆಲ್ಲ ಆಫೀಸ್ ಮಾಡ್ಕೊಳಕ್ಕಾಗತ್ತಾ? ಒಳ್ಳೇದು ಕೆಟ್ಟದ್ದೆಲ್ಲ ದೇವರೇ ಮಾಡಿದ್ದು. ಅಲ್ಲ, ಪಾಪ ಪುಣ್ಯದ ಬಗ್ಗೆ ನೀನು ಯೋಚನೆ ಮಾಡೋದಿಲ್ವಾ? ದೇವರೇ ನೋಡ್ಕೊತಾನೆ ಬಿಡು. ಲೆಕ್ಕ ಮಾಡ್ಕೋತೀಯಾ? ದೇವ್ರು ಮಾಡ್ತಾನೆ. ಯಾಕೋ ಶೂಟ್ ಮಾಡಿದೆ? ಈ ವಯಸ್ಸಲ್ಲಿ ಬದುಕಿದ್ದು ಏನ್ ಮಾಡ್ತೀಯ? ಬರೀ ಕುಡಿತಾನೆ ಇರ್ತೀಯಾ ಇಲ್ಲ ಊಟ ಮಾಡ್ತೀಯಾ? ಕುಡ್ದೆ ಸಾಯ್ಬೇಡ, ತಿಂದು ಸಾಯಿ. ಹುಟ್ಟಿರೋದೇ ಕುಡಿಯೋಕೆ. ನೀನೇನ್ ದೇವದಾಸ ಅಲ್ಲ, ಸುಮ್ನೆ ತಿನ್ನು. ನೀನೇನ್ ತುಂಬಾ ತಿಂದ್ಬಿಟ್ಟು ಉದ್ದಾರ ಆಗ್ಬಿಟ್ಟಿದ್ಯಾ? ನಿನ್ ಜೊತೆ ಒಂದು ವಿಷಯ ಮಾತಾಡ್ಬೇಕಿತ್ತು. ಅದೇನು ಅಂತ ಅಂದ್ರೆ, ನಾವಿಬ್ರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ.
ಇಷ್ಟು ದಿನ ಮಾಡಿದ ಬಿಸ್ನೆಸ್ ಮಾಡಿ ಮಾಡಿ ಬೇಜಾರಾಗಿದೆ. ಸೊ ರಿಯಲ್ ಎಸ್ಟೇಟ್ ಮಾಡೋಣ. ಏನ್ ಹೇಳ್ತಿದ್ಯಾ ನೀನು? ಏನೋ ಗೊತ್ತಿಲ್ದಿರೋಂಥರ ಆಡ್ತೀಯಲ್ಲ. ನನ್ಗೇನು ಅರ್ಥ ಆಗ್ತಿಲ್ಲ. ರಿಯಲ್ ಎಸ್ಟೇಟ್ ನಾನು ಹೇಳ್ಕೊಡ್ತೀನಿ. ಸುಮ್ಮನೆ ಇರೋ ಗುರು. ಅದೇ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ. ನಂಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಒಳ್ಳೆ ಐಡಿಯಾ ಮಾಡಿದ್ಯಾ. ರಿಯಲ್ ಎಸ್ಟೇಟಲ್ಲಿ ಒಳ್ಳೆ ದುಡ್ಡಿದೆ. ಕನ್ಸ್ಟ್ರಕ್ಷನ್ ಮಾಡೋಣ. ಮನೆಗಳ ನನಗಿಂತ ನಿಂಗೆ ತುಂಬ ದೊಡ್ಡದು ಬುದ್ಧಿ. ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಕಣ. ಹೋಗಿ ಬರ್ತೀರಾ? ಸರ್ ನಾನು ಹೋಗ್ಬಿಟ್ಟು ಬರ್ತೀನಿ. ಓ ಸರ್ ಬನ್ನಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಹೊರಟಿಯಾ? ಸರ್ ಹೋಗಿ ಬರ್ತೀನಿ. ಟ್ರಿಪ್ ಹೇಗಿತ್ತು? ಚೆನ್ನಾಗಿತ್ತು. ಎಣ್ಣೆ ಹೊಡಿತ್ಯಾ? ಬೇಡ, ಕುಡಿಯಲ್ಲ. ಪಾರ್ಕರ್ ಸತ್ತೋಗಿದ್ದಾನೆ. ಏನ್ ಹೇಳ್ತಿದ್ಯಾ? ಏನು ಗೊತ್ತಿಲ್ಲದೆ ಇರೋ ಒಂಥರ ನಾಟಕ ಆಡ್ಬೇಡ. ನೀನೇ ಮಾಡಿದ್ದು. ಏನ? ನೀನು ಅಲ್ಲಿಂದ ಹೊರಟ ಮೇಲೆ ಅವನ್ ಸತ್ ಬಿದ್ದಿದ್ನ ಚರ್ಚ್ ಅವರು ನೋಡಿದ್ದಾರೆ. ಓ ಹೌದಾ? ಹಾ, ಅಟೆಂಪ್ಟ್ ಟು ರಾಬ್ರಿ ಅಂತ ಪೊಲೀಸವ್ರು ಅನ್ಕೊಂಡಿದ್ದಾರೆ. ಹೀಗಾಗ್ಬಾರ್ದಾಗಿತ್ತು. ನೀನೇ ಮಾಡಿರ್ಬೇಕು ಅನ್ಕೊಂಡೆ. ನಾನಾ? ಏನ? ನಾನು ಕೊಂದಿದ್ರೆ ನಾನೇ ದುಡ್ಡು ತಗೊಂಡು ಬರ್ತಿದ್ದೆ. ಯಾಕಂದ್ರೆ ಡ್ರಗ್ಸ್ನ ನೀನೇ ಇಟ್ಕೊಳ್ಳೋಕೆ. ಅಯ್ಯ, ಏನನ್ನ ಹೇಳ್ತಿದ್ಯಾ? ನಾನು ಯಾಕೆ ತಪ್ಪು ಮಾಡಕ್ಕೆ ಹೋಗ್ತೀನಿ? ನಾನು ನಿನ್ನ ಹತ್ರ ಕೆಲಸ ಮಾಡ್ತೀನಿ ಅಂತ ಗೊತ್ತಲ್ಲ. ನನ್ನ ಹತ್ರನೇ ನಾಟಕ ಆಡ್ತಾ ಇದೆಯಾ? ಹಾ, ನನ್ನ ಹತ್ರನೇ ನಾಟಕ ಆಡ್ತೀಯಾ? ಇಲ್ಲ, ನಾನಾ ಕೊಲೆ ಮಾಡಿಲ್ಲ. ಬೇರೆ ಯಾರೋ ಡ್ರಗ್ಗೋಸ್ಕರ ಕೊಲೆ ಮಾಡಿರ್ಬೇಕಷ್ಟೇ. ಪ್ಲೀಸ್ ನನ್ನ ಮಾತನ್ನು ನಂಬು. ಮನೆಗೆ ಹೋಗು. ಒಂದ್ ನಿಮಿಷ ನಿಂತ್ಕೋ. ಏನು? ನೀನ್ ಸುಳ್ಳು ಹೇಳ್ತಾ ಇದ್ರೆ ನನಗದು ಗೊತ್ತಾಗ್ಬಿಡುತ್ತೆ. ನೆನ್ಪಿರ್ಲಿ. ಅವನ ಅದೃಷ್ಟ ತುಂಬಾ ಚೆನ್ನಾಗಿತ್ತು. ಅಷ್ಟೊಂದು ಬುಲೆಟ್ಸ್ ಬಿದ್ರು ಅವನು ಬದುಕೇ ಇದ್ದ. ಪಾಪಿ ಚಿರಾಯು ಅಂತಾರಲ್ಲ ಹಾಗೆ. ಅದೇನೋ ಅಂತಾರಲ್ಲ, ಮಾಡಿದ್ದುಣ್ಣೋ ಮಾರಾಯ ಅಂತ. ಇವನ್ ಕತೆನೋ ಹಾಗೆ ಆಯ್ತು ನೋಡಿ. ಈ ಘಟನೆಯಿಂದ ಅದೃಷ್ಟ ಕುಲಾಯಿಸ್ಬಿಡ್ತು. ಡ್ರಗ್ ಡೀಲಿಂಗ್ ಇಂದ ಚೆನ್ನಾಗಿ ದುಡ್ಡು ಮಾಡಿ ಅವನ ಹೊಸ ಜೀವನನ ಕಟ್ಕೊಳ್ಳೋಕೆ ಶುರು ಮಾಡ್ದ. ಹೆಕ್ಟರ್ ಒಬ್ಬನಿಗೆ ಇಷ್ಟೊಂದು ದುಡ್ಡು ಯಾಕೆ ಅನ್ಕೊಂಡು ಲೆವಿ ಒಂದೊಳ್ಳೆ ಪ್ಲಾನ್ ಮಾಡ್ದ. ಏನಿದು? $4.5 ಮಿಲಿಯನ್ ಬೆಲೆ ತಾನೇ ಅದಕ್ಕಿದ್ದು. ನೋಡಿಲ್ಲಿ, ಬರೀ 2 ಮಿಲಿಯನ್ ಸಿಕ್ಕಿದೆ ಅಂತ ಬರ್ತಿದ್ದಾರೆ. ಓಹೋ, ನನ್ ಮಗ ಕಣ. ಅಯ್ಯ, ನಮ್ಮ ಹುಡುಗ ಅಂತ ನಂಬಿದ್ರೆ ಗೂಳಿಗೆ ಸಿದ್ದಂತರ ಒಳಗೆ ಮಾಡ್ಕೊಂಡಿದ್ದಾನೆ. ಇರ್ಲಿ,
ಹಲೋ. ನಾನು ಯಾರು ಅಂತ ನಿನಗೆ ಗೊತ್ತು, ಅದಕ್ಕೆ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ಲೀವಾಯ್, ನನ್ನ ಹತ್ರನೇ ಕದಿಯೋದಕ್ಕೆ ನೋಡ್ತಾ ಇದೀಯಾ? ಏನ್ ಹೇಳ್ತಾ ಇದೀಯ ನೀನು? ನಾನಿವತ್ತು ನ್ಯೂಸ್ ಪೇಪರಲ್ಲಿ ಒಂದು ಓದ್ದೆ, ಪೊಲೀಸ್ಗೆ $2 ಮಿಲಿಯನ್ ಅಷ್ಟು ಡ್ರಗ್ ಸಿಕ್ತಂತೆ. ಮಿಕ್ಕಿದ $2.5 ಮಿಲಿಯನ್ ಎಲ್ಲಿ ಹೋಯ್ತು? ಹೇ, ನಿನಗೆ ತಪ್ಪು ಇನ್ಫಾರ್ಮೇಶನ್ ಬಂದಿದೆ. ಮಗನೇ, ಸುಳ್ಳು ಹೇಳ್ತೀಯಾ? ನೋಡು, ನನ್ ಜೊತೆಗೆ ಆಟ ಆಡಿದ್ರೆ ಸರಿಗಿರಲ್ಲ. ಹೇ, ನ್ಯೂಸ್ ಪೇಪರ್ ಅಲ್ಲಿ ಬರೋದೆಲ್ಲ ನಿಜನಾ? ನನಗೆ ಅವಮಾನ ಮಾಡ್ತಾ ಇದೀಯ ನೀನು. ಆ ವಿಷಯ ಬಿಟ್ಟಾಕು. ನೀನ್ ದೇಶ ಬಿಟ್ಟು ಹೋಗ್ತೀಯಾ ಅನ್ನೋ ವಿಷಯ ಕೂಡ ನನಗೆ ಬಂದಿದೆ. ನಮ್ಮವ್ರು ಎಲ್ಲಾ ಕಡೆ ಇದ್ದಾರೆ, ನೀನ್ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಉಳ್ದಿ ದುಡ್ಡನ್ನ ಏನ್ ಬಚ್ಚಿಟ್ಟಿದೀಯಾ, ಮುಚ್ಕೊಂಡು ವಾಪಸ್ ತಂದ್ಕೊಡು. ಗುಡ್ ಬೈ ಹೇಳೋ ಸಮಯ ಬಂದಿದೆ ಅಂತ ಲಿವೈಗೆ ಗೊತ್ತಿತ್ತು. ಸರ್, ಕ್ಲೋಸ್ ಆಯ್ತು. ಏನ್ ಬೇಕು ಹೇಳಿ ನಿಮಗೆ? ಏನೋ ಮಗನೇ, ಬಾರೋ ಇಲ್ಲಿ. ಸರ್, ನಾನೇನು ಮಾಡಿಲ್ಲ. ನನ್ನ ಮಗನೇ, ನಡೆಯೋ ಗಾಡಿ ಅಂತ. ಇವಾಗ ಹೇಗಿದೀಯಾ? ಇಲ್ಲಿ ನನಗೆ ತುಂಬಾ ಭಯ ಆಗ್ತಿದೆ. ಭಯ ಯಾಕಾಗತ್ತೆ? ನಾನಿಲ್ವಾ? ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಮಕ್ಳು ಎದ್ಬಿಡ್ತಾರೆ, ಬೆಂತಗೆ ಮಾತಾಡು. ಹಲೋ. ಹಾ, ಓ ಕರ್ಕೊಂಬಂದ್ಯಾ? ಒಳ್ಳೆ ಕೆಲಸ ಮಾಡಿದೆ. ಓ ಯೋನಿ, ನೋಡಪ್ಪ, ನಾನು ವಿಲನ್ ಅಲ್ಲ, ಆದ್ರೆ ಅವನಿದನಲ್ಲ ಕಿರಾತಕ. ನನ್ನ ದುಡ್ಡು ನನಗೆ ಬೇಕು, ಇಲ್ಲಾಂದ್ರೆ ಅಷ್ಟೇ. ನಿಮ್ಮಣ್ಣ ಸತೋದ, ನನ್ನ ಹತ್ರನೇ ದುಡ್ಡು ಕದ್ರೆ ನಾನು ಸುಮ್ಮನೆ ಬಿಡ್ತೀನ? ನೀನು ಹಿಡ್ಕೋತೀನಿ. ನೀನೇನು ಮಾಡ್ತೀಯಾ? ದುಡ್ಡು ಎಲ್ಲಿದೆ ಅಂತ ನಿನಗೆ ಗೊತ್ತು, ನನಗೆ ತಂದು ಕೊಡ್ತೀಯಾ? ದುಡ್ಡು ಎಲ್ಲಿದೆ ಅಂತ ಹೇಳು, ಇಲ್ಲಾಂದ್ರೆ ನಿನ್ನ ಪ್ರೀತಿಯ ಹೆಂಡತಿ ನಿನ್ನ ಯಾವತ್ತೂ ನೋಡಲ್ಲ. ಹಾಗಾಗೋದು ನನಗಿಷ್ಟ ಇಲ್ಲ, ಯಾಕಂದ್ರೆ ನಾನು ವಿಲನ್ ಅಲ್ವಲ್ಲ. ಗೊತ್ತಾಯ್ತಾ? ಬಾರೋ, ಟೇಪ್ ತೆಗಿಯೋ. ನೋಡಿ, ನನಗೇನು ಗೊತ್ತಿಲ್ಲ. ನೀವ್ ಏನ್ ಹೇಳ್ತಿದ್ದೀರೋ ನನಗೆ ಗೊತ್ತಿಲ್ಲ. ಯಾವ ದುಡ್ಡು? ಆ ದುಡ್ಡು ಬಗ್ಗೆ ನನಗೇನು ಗೊತ್ತಿಲ್ಲ, ನಿಜವಾಗ್ಲು. ಯೋನಿ, ನನ್ನ ಪ್ರೀತಿಯ ಯೋನಿ, ನಾನು ವಿಲನ್ ಆಗ್ಲೇಬೇಕಾಗತ್ತೆ ನೋಡು. ಇಲ್ಲ, ನನಗೆ ಯಾವ ದುಡ್ಡು ಬಗ್ಗೆ ಏನು ಗೊತ್ತಿಲ್ಲ, ನಿಜವಾಗ್ಲು. ದಯವಿಟ್ಟು ನನ್ನ ಮಾತು ನಂಬಿ. ಕಾಲ್ ಮಾಡಿದ್ನಾ? ಏನಾಯ್ತು? ಹಾ, ಹೊರಗೆ ಹೋದವನು ವಾಪಸ್ ಬರಲೇ ಇಲ್ಲ.
ಯಾವಾಗ್ಲೂ ಟೈಮ್ ಕರೆಕ್ಟಾಗಿ ಬರೋನು. ಹೀಗೆಲ್ಲ ಯಾವತ್ತೂ ಮಾಡಿಲ್ಲ. ಯಾಕೋ ನನಗೆ ತುಂಬಾ ಆತಂಕ ಆಗ್ತಿದೆ. ಹೋಗಿ ಮುಖ ತೊಳ್ಕೊಂಡ್ ಬಾ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನಾನು ಶಾಪ್ ಹತ್ರ ಹೋಗಿದ್ದೆ. ಹೌದಾ? ಬಾಗ್ಲೆಲ್ಲ ಓಪನ್ ಆಗಿತ್ತು. ಹಲೋ ಯೋನಿ? ಅಲ್ವಲ್ಲ, ಅದನ್ನ ಆಮೇಲೆ ಹೇಳ್ತೀನಿ. ನೀನ್ ಯಾರು? ನಾನು ಐಸಾಕ್, ಯೋನಿ ಕಸಿನ್. ನೀವ್ಯಾರು? ನಾನ್ ಯಾರು ಅನ್ನೋದು ಮುಖ್ಯ ಅಲ್ಲ. ನಾನು ದಿವಂಗತ ಲಿವೈ ಅವರಿಗೆ ಕೊಲಿಗಾಗಿದ್ದೆ. ನಾವು ನಿನ್ನ ಮನೆ ಮೇಲೆ ಕಣ್ಣಿಟ್ಟಿದ್ದೀವಿ. ಮತ್ತೆ ನೀನಿನ್ನೂ ಪೊಲೀಸಿಗೆ ಫೋನ್ ಮಾಡಿಲ್ಲ ಅನ್ನೋದು ಒಳ್ಳೆ ವಿಷಯ. ನಾನು ಹೇಳೋದು ಸರಿ ಕೇಳಿಸ್ಕೊ. ನೀನು ಮತ್ತೆ ಯೋನಿನ ನೋಡ್ಬೇಕು ಅಂತಂದ್ರೆ ನನ್ನ $2.8 ಮಿಲಿಯನ್ ವಾಪಸ್ ಕೊಟ್ಬಿಡು. ಅದನ್ನ ಲೀವೈ ನನ್ನಿಂದ ಕದ್ದಿದ್ದ, ಗೊತ್ತಾಯ್ತಾ? ಏನ್ ಹೇಳ್ತಾ ಇದ್ಯಾ? ನನಗೆ ಯಾವ ದುಡ್ಡು ಬಗ್ಗೆನೂ ಏನು ಗೊತ್ತಿಲ್ಲ. ಹೌದಾ? ಗೊತ್ತಿಲ್ಲ ಅಂದ್ರೆ ನಂತೆ ಕಂಡ್ಹಿಡಿ ಕಂದ. ನನ್ನ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ನ ನಿನ್ನ ಮೇಲ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ನಿನಗೆ 24 ಗಂಟೆ ಟೈಮ್ ಇದೆ. ಬಾಯ್ ಬಾಯ್. ಹಲೋ, ಯಾರದು? ಏನಂತೆ? ಯೋನಿನ ಹಿಡ್ಕೊಂಡು ಅವರು ಲಿವೈ ದುಡ್ಡನ್ನ ಕೇಳ್ತಾ ಇದಾರೆ. ಏನ್ ಹೇಳ್ತಾ ಇದ್ದಾನೆ? ದುಡ್ಡು ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗಿರ್ಬೇಕು. ಅದಕ್ಕೆ ಯೋನಿನ ಕಿಡ್ನಾಪ್ ಮಾಡಿದ್ದಾರೆ. 24 ಗಂಟೆಲಿ ಕೊಡ್ಬೇಕಂತ. ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ನೋಡು, ಯೋನಿ ನಿಂಗೇನಾದ್ರೂ ಹೇಳಿದ್ನಾ? ಅದು ನಾನು ಸಾಯೋಕ್ಕೂ ಮುಂಚೆ ಲಿವೈ ಏನಾದ್ರೂ ಹೇಳಿದ್ನಾ? ನನಗೆ ನೆನಪಿಲ್ಲ, ನನಗೆ ಗೊತ್ತಿಲ್ಲ. ಸರಿ, ಲಿವೈ ನಿನಗೆ ಆಮೇಲೆ ಏನಾದ್ರೂ ಹೇಳಿದ್ನಾ? ಜ್ಞಾಪಿಸ್ಕೋ. ನನಗೆ ನೆನಪಿಲ್ಲ. ಅವರು ಲಿವೈ ಮನೆಗೆ ಹೋದ್ರು, ಬಾಕ್ಸ್ಗಳನ್ನ ತರ್ತೀನಿ ಅಂತ ಹೋದ್ರು. ಆದ್ರೆ ಎಷ್ಟೋ ಬಾಕ್ಸನ್ನ ಇಸ್ರೇಲಿಗೆ ಕಳ್ಸಿದ್ರು. ಸರಿ, ಆ ಬಾಕ್ಸ್ಗಳನ್ನ ಎಲ್ಲಿಟ್ಟಿದ್ದಾನೆ? ಬೇಗ ಜ್ಞಾಪಿಸ್ಕೋ. ಕಬೋರ್ಡ್ ಅಲ್ಲಿದೆ. ಇರು, ನಾನ್ ತೆಗಿತೀನಿ. ಇರು, ನಾವೀಗ ಏನ್ ಹುಡುಕ್ತಾ ಇದೀವಿ? ನಂಗೆ ಗೊತ್ತಿಲ್ಲ. ಹಲೋ, ಹಾ ಹೇಳು. ಯೋನಿ ಕಿಡ್ನಾಪ್ ಆಗಿದ್ದಾನೆ. ಇಲ್ಲ, ಪೊಲೀಸಿಗೆ ಕಾಲ್ ಮಾಡೋಕ್ಕಾಗಲ್ಲ. ಬೇಡ, ನೀನ್ ದಯವಿಟ್ಟು ಇಲ್ಲಿಗೆ ಬರಕ್ ಹೋಗ್ಬೇಡ, ಅಲ್ಲೇ ಇರೋ. ಸರಿ ಆಯ್ತು, ಬೇಗ ಬರ್ತೀನಿ. ಹಾ ಸರಿ ಆಯ್ತು, ಬಾಯ್. ನ್ಯೂಯಾರ್ಕ್ ಯಾವ್ದೋ ಸ್ಟೋರೇಜ್ದು ರಸೀತಿ ಇದೆ ಇಲ್ಲಿ ನೋಡು. ಜೆಫಿ ಸ್ಟೋರೇಜ್. ಇಸ್ರೇಲಿಗೆ ಕಳ್ಸಿರೋ ರಶೀದಿ ಇದ್ದಂಗಿದೆ. ನನ್ಗೇನೋ ಇದೇ ಇರ್ಬೇಕು ಅಂತ ಅನ್ನಿಸ್ತಾ ಇದೆ. ಕಳ್ ನನ್ ಮಗ. ಏನದು? ಇದನ್ನ ಓದು. ಡೈನಿಂಗ್ ಟೇಬಲ್. ಅದರ ಕೆಳಗಡೆ ಇರೋದನ್ನ ಓದು. ದುಡ್ಡು. ಹೇ, ಏನಾಯ್ತು? ನಾನು ನ್ಯೂಯಾರ್ಕ್ ಹೋಗ್ಬೇಕು. ನ್ಯೂಯಾರ್ಕಾ? ಯಾಕೆ? ಅಲ್ಲೇ ದುಡ್ಡಿರೋದು. ದುಡ್ಡಿದ್ಯಾ? ಏನ್ ಹೇಳ್ತಿದ್ಯಾ ನೀನು? ಲಿವೈ ಅವನ್ ಪಾರ್ಟ್ನರ್ಗೆ $1,00,000 ಮೋಸ ಮಾಡಿದ್ದಾನೆ. ಯೋನಿಗ್ ಗೊತ್ತು ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ಒಂದ್ ನಿಮಿಷ ನಿಂತ್ಕೋ. ಅಲ್ಲಿಂದ ನಾನು ಇವಾಗ ಹೋಗ್ಲೇಬೇಕು, ಅರ್ಥ ಮಾಡ್ಕೋ. ನೀನ್ ಯಾಕೆ ಸುಮ್ನೆ ರಿಸ್ಕ್ ತಗೋ? ಅಲ್ಲಿ ನಂಗೆ ಬೇರೆ ದಾರಿ ಇಲ್ಲ. ಇವರು ಲಿವೈನ ಸಾಯಿಸಿದವರು, ಅರ್ಥ ಆಯ್ತಾ? ನಿನಗೇನ್ ತಲೆ ಕೆಟ್ಟಿದ್ಯಾ? ಅವ್ರು ನಿನ್ನ ಕೊಂದೇ ಬಿಡ್ತಾರೆ. ಸ್ವಲ್ಪ ಮಕ್ಳ ಬಗ್ಗೆ ಯೋಚನೆ ಮಾಡು. ಏನ್ ಮಾಡ್ತಿದ್ಯಾ ಐಸಕ್? ಪ್ಲೀಸ್. ಅಲ್ಲಿಂದ ನಾನು ಹೋಗ್ಲೇಬೇಕು. ಹಾಗಾದ್ರೆ ನಾನು ಬರ್ತೀನಿ. ಅಲೀನ್, ಬೇಡ. ಅಲೀನ್, ಅರ್ಥ ಮಾಡ್ಕೋ, ಬರ್ಬೇಡ. ಸಾಕು, ನಿಲ್ಸು. ಬಿಡು ಇವಾಗ, ಅರ್ಥ ಮಾಡ್ಕೋ. ಅಲೀನ್, ಸಾಕು, ನಿಲ್ಸು. ಅರ್ಥ ಮಾಡ್ಕೋ. ಅಲ್ಲಿ ನಾನು ಹೋಗ್ಬೇಕು ಅಂದ್ಮೇಲೆ ಹೋಗ್ಲೇಬೇಕು, ಅಷ್ಟೇ. ಬೇಡ.
ಬೇಡ, ಹೋಗ್ಬೇಡ, ನಾನ್ ಬಿಡೋದಿಲ್ಲ. ಹೋಗ್ಬೇಡ. ಅಲೀನ್, ಸಮಾಧಾನ ಮಾಡ್ಕೋ. ಪ್ಲೀಸ್ ಪ್ಲೀಸ್ ಹೋಗ್ಬೇಡ. ಬೆಳಿಗ್ಗೆ ಅಷ್ಟರಲ್ಲಿ ವಾಪಸ್ ನಿನ್ ಕಣ್ಮುಂದೆ ಇರ್ತೀನಿ. ಹೆದರ್ಕೋಬೇಡ, ಬರ್ತೀನಿ. ಬೇಡ. ಇದೇನಲ್ವಾ? ಇಷ್ಟೊಂದು ಐಟಮ್ಗಳನ್ನ ಅವನು ಇಲ್ಲಿಗೆ ಕಳ್ಸಕ್ ಹೋದ? ಐಟಮ್ಗಳಿಗಿಂತ ಶಿಪ್ಪಿಂಗ್ಗೆ ಜಾಸ್ತಿ ಕಾಸಾಗತ್ತಲ್ಲ? ಹೌದು, ಲಿವೈ ತುಂಬಾ ಬುದ್ಧಿವಂತ ಆಗಿದ್ದ. ನನ್ಗ್ಯಾಕೋ ಡೌಟ್ ಹೊಡಿತಾ ಇದೆ. ಸರಿ, ಇದನ್ನ ತೆಗೆದು ನೋಡೋಣ. ಅಯ್ಯೋ ದೇವ್ರೆ, ಸಿಕ್ತು. ಏನೋ ಇಷ್ಟೊಂದು ದುಡ್ಡಿದೆ ಇಲ್ಲಿ. ಹಲೋ, ನಾನು ಐಸಾಕ್. ಗೊತ್ತಾಯ್ತು. ನಿಂಗೆ ದುಡ್ಡು ಸಿಕ್ತಾ? ಹಾ ಹೌದು, ಇಲ್ಲಿ ಸಿಕ್ಕಿದೆ. 2 ಮಿಲಿಯನ್ಗಿಂತ ಜಾಸ್ತಿ ಇದೆ. 2.8 ಇರಬೇಕು ನೋಡು. ನೋಡು ಗುರುವೆ, ನಾನಷ್ಟು ದುಡ್ಡನ್ನ ಎಣಿಸ್ಕೊಂಡು ಕೂತಿಲ್ಲ, ಸರಿನಾ? ಏನಾದ್ರೂ ಮಾತಾಡೋ. ಹಾ, ಎಲ್ಲಿದ್ದೀಯಾ? ನಾನು ನ್ಯೂಯಾರ್ಕಲ್ಲಿದ್ದೀನಿ. ಇವಾಗ ಏನ್ ಮಾಡ್ಬೇಕು ಹೇಳು? ಆ ವಿಷಯ ನನಗ್ ಬಿಡು. 20 ನಿಮಿಷ ಬಿಟ್ಟು ಫೋನ್ ಮಾಡು. ಏನ್ ಹೇಳ್ದ ಅವನು? 20 ನಿಮಿಷ ಬಿಟ್ಟು ಅವನಿಗೆ ಫೋನ್ ಮಾಡ್ಬೇಕಂತೆ. ಹಲೋ. ಹಲೋ, ನಾನು ಐಸಾಕ್. ಸರಿ, ನನ್ನ ಮಾತನ್ನ ಸರಿ ಕೇಳಿಸ್ಕೊ. ಹಾಲಿಡೇ ಇನ್ ಹೋಟೆಲ್ಗೆ ದುಡ್ಡಿರೋ ಬ್ಯಾಗ್ ತಗೊಂಡು ನೀವಿಬ್ರು ಬನ್ನಿ, ಗೊತ್ತಾಯ್ತಾ? ಯೋನಿ ಎಲ್ಲಿರ್ತಾನೆ? ನನ್ನ ಜೊತೆ ಯೋನಿ ಆರಾಮಾಗಿದ್ದಾನೆ, ಯೋಚನೆ ಮಾಡ್ಬೇಡ. ನೀನು ದುಡ್ಡು ತಗೊಂಡು ಹೋಗಿ ಬೆಲ್ ಮೆನು ಕೊಡು. ರಾತ್ರಿ 2 ಗಂಟೆಗೆ. ಅವನು ಯೂನಿಫಾರ್ಮ್ ಮೇಲೆ ರೆಡ್ ರೋಸ್ ಹಾಕೊಂಡಿರ್ತಾನೆ. ಇದನ್ನೇನ್ ಸಿನಿಮಾ ಅನ್ಕೊಂಡಿದ್ಯಾ ಗುರು? ಯಾವನೋ ಕಿತ್ತೋಗಿರೋ ಆಫೀಸ್ ಬಾಯ್ಗೆ $3 ಮಿಲಿಯನ್ ಕೊಟ್ಬಿಟ್ಟು ಬರೋದಾ? ಇಂದಿನ ಸೇವಕನೇ ಮುಂದಿನ ಮಾಲೀಕ. ಅವನು ಗಾದೆ ಹೇಳ್ತಾನೆ. ಮಧ್ಯರಾತ್ರಿಲಿ ಕೊಡೆ ಹಿಡಿತೀರಾ? ಅವನ ಕೈಗೆ ಬ್ಯಾಗ್ ಕೊಟ್ಬಿಡಿ, ಅಲ್ಲಿಂದ ನಾನು ತಗೋತೀನಿ. ಹೇಳು. ಹೌದಾ, ಸರಿ. ಫ್ಯಾಮಿಲಿ ಸೆಂಟಿಮೆಂಟ್ ವರ್ಕೌಟ್ ಆಗಿದೆ. ನೀನಿವಾಗ ಹೋಗ್ಬೋದು. ಆಗ್ಲೇ ಹೇಳ್ದೆ ತಾನೆ ನಾನು ವಿಲನ್ ಅಲ್ಲ ಅಂತ.
ಸರಿ ಹೊರಡು. ಬಾಗುರು ನೋಡ, ಟ್ಯಾಕ್ಸಿ ಹಿಡ್ಕೊಂಡು ಹೋಗು. ಆಗಿದ್ದೆಲ್ಲನೂ ಮರ್ತು ಬಿಡು. ಹೋಗ್ತಾ ಇರು. ಇಷ್ಟೆಲ್ಲ ಆದ್ಮೇಲೆ ಕೊನೆಯದಾಗಿ ನನ್ನ ಜೀವನದಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ನಾವೆಷ್ಟೇ ದುಡ್ಡು ಮಾಡಿದ್ರು ಕೂಡ ಕೊನೆಗೆ ಉಳಿಯೋದು ಒಂದೇನೆ, ನಮ್ಮೋರ್ ಪ್ರೀತಿ ಅಷ್ಟೇ. ಈ ಸಿನಿಮಾದಲ್ಲಿ ಓಪನಿಂಗ್ ಸೀನ್ ಒಂದನ್ನ ನೋಡಿದ್ರಲ್ಲ, ಅದನ್ನಿವಾಗ ಮತ್ತೆ ತೋರಿಸ್ತೀವಿ ನೋಡಿ. ದುಡ್ಡು ಹಿಂದೆ ನಾವು ಹೋಗ್ಬಾರ್ದು, ದುಡ್ಡೇ ನಮ್ಮ ಹಿಂದೆ ಬರಬೇಕು. ಕೈ ಕೆಸರಾದ್ರೆ ಬಾಯಿ ಮೊಸರು. ಲೈಫು ಮತ್ತೆ ಡ್ರೈವಿಂಗು ಒಂದೇ ತರ, ದಾರಿ ಹೇಗಿರುತ್ತೋ ಆ ತರ ಓಡಿಸ್ಕೊಂಡು ಹೋಗ್ಬೇಕು. ಒಂದೊಂದ್ ಸಲ ನೇರವಾಗಿ ಹೋಗ್ತೀವಿ, ಕೆಲವು ಸಲ ಟ್ವಿಸ್ಟು ಟರ್ನು ಅನ್ಕೊಂಡು ಹೊಸ ದಾರಿನ ಹುಡ್ಕೊಂಡು ಹೋಗ್ತೀವಿ. ನಾನು ಕೂಡ ನನ್ನ ಜೀವನದಲ್ಲಿ ಮಾಡಿದ್ದು ಇಷ್ಟೇನೆ. ನನ್ನ ಎದುರಿಗೆ 2 ದಾರಿಗಳು ಕಾಣಿಸ್ತಾ ಇದ್ವು, ಒಂದು ಒಳ್ಳೆ ದಾರಿ, ಇನ್ನೊಂದು ಕೆಟ್ಟ ದಾರಿ. ನನ್ನ ಮನಸ್ಸಾಕ್ಷಿ ಹೇಳ್ದಂಗೆ ಮಾತ್ರ ನಾನು ನಡ್ಕೊಂಡೆ. ನೀವು ಹಾಗೆ ಮಾಡಿ. A woman will sell her precious body for a small piece of paper. It carries a lot of weight for that mean weight. Almighty dollar. Talking about, don't you know that money is the root of all evil? Do funny things to some people.
keep it telling you, keep it telling you. Keep it telling you. Keep on. Lay down, women will. Keep it telling you. Almighty dollar, 'cause it'll keep on changing, yeah, changing up your mind. It'll keep on changing, yeah, changing up your mind. Keep it telling you, keep it telling you. Keep it telling, keep it telling, keep it telling you. Cause it'll keep on changing, yeah, changing up your mind.